ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ. ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ. ಗಂಭೀರವಾಗಿ ನನ್ನ ಮುಂದೆ ಮುಂದೆ ನಿಲ್ಲುವಂತೆ ಮಾಡಿದೆ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನನ್ನೇ ನಂಬಿ ನನ್ನ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ನೀವು ದೇಶ ವಿದೇಶಗಳಿಂದ, ಗ್ರಾಮ ಗ್ರಾಮ ಹಳ್ಳಿಗಳಿಂದ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ವೀಕ್ಷಿಸ್ತಾ ಇದ್ರಿ. ಖಂಡಿತವಾಗಿ ನಿಮ್ಮ ಆಕಾಂಕ್ಷೆಗಳು, ನಿಮ್ಮ ದೇವರ ಆ ಒಂದು ಚಿತ್ತವು ನಿಮ್ಮಲ್ಲಿ ಮತ್ತು ನಿಮ್ಮ ಆ ನಂಬಿಕೆಯಲ್ಲಿ ಮತ್ತು ನಿಮ್ಮ ಆಸಕ್ತಿಯಲ್ಲಿ ಕರ್ತನು ಸಂಪೂರ್ಣವಾಗಿ ನಿಮ್ಮ ಆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಮತ್ತು ಅದನ್ನು ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹಿಸ್ತಾ ಇದ್ದಾನೆ, ಬಲಪಡಿಸ್ತಾ ಇದ್ದಾನೆ. ಕರ್ತನಿಗೆ ಹೇಳೋಣ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಕಾಲಗಳಾಯಿತು, ಗಂಭೀರವಾಗಿ ಹೇಳ್ತಾರಲ್ವಯ್ಯ, ಎಷ್ಟೋ ಕಾಲಗಳಾಯಿತು. ಅದರ ನಿಮಿತ್ತ ನಾವು ಇವತ್ತು ಇನ್ನೂ ಅದ್ಭುತವಾದಂಥ ಸಂಗತಿಗಳನ್ನು ಕೇಳ್ತಾ ಇದ್ದೇವೆ. ಹಾಗೆ ಕೇಳ್ತಾ ನಮ್ಮ ಜೀವನದಲ್ಲಿ ಅದ್ಭುತವಾದಂಥ ಕಾರ್ಯಗಳು ನಾವು ಕಾಣೋಣ. ನನ್ನ ಪ್ರಿಯ ಸಹೋದರಿ, ಜ್ಞಾನೋಕ್ತಿಗಳು ಯಾರು ಬರ್ದಾರೆ, ಯಾವ ಸಮಯದಲ್ಲಿ ಬರ್ದಾರೆ, ಸಮಯ ಅಂದರೆ ಸಲ್ಮೋನನ ಕಾಲದಲ್ಲಿ ಎಂಬುದಾಗಿ. ಜ್ಞಾನೋಕ್ತಿಗಳು ಯಾರು ಬರೆದರು ಮತ್ತು ಯಾರು ಉಪದೇಶಿಸಿದರು. ಸಲ್ಮೋನನು ಇದನ್ನು ಬರೆದನ, ಹೌದು, ನಿಜ, ಖಂಡಿತ. ಆದರೆ ಉಪದೇಶ ಯಾರು ಮಾಡಿದ್ದಾರೆ ಅನ್ನೋದೇ ಬಹಳ ಪ್ರಾಮುಖ್ಯ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಉಪದೇಶ ಯಾರು ಮಾಡಿದ್ದಾರೆ? ಈ ಸಲ್ಮೋನನು ಬರೆದಿರತಕ್ಕಂಥ ಈ ಒಂದು ಜ್ಞಾನೋಕ್ತಿ ಉಪದೇಶಿಸಿದ್ರು ಯಾರು ಅನ್ನೋದೇ ನಮ್ಮ ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಅದಕ್ಕಾಗಿ ಇವತ್ತು ಜ್ಞಾನೋಕ್ತಿಯಿಂದ ಒಂದು ಅಧ್ಯಯನವನ್ನು ನಿಮ್ಮ ಬಳಿಗೆ ತರ್ತಾ ಇದ್ದೇನೆ. ಅದು ಏನಲ್ಲ, ಕನ್ನಡದಲ್ಲಿ ಜ್ಞಾನೋಕ್ತಿಗಳು ಅಂದರೆ ಜ್ಞಾನ ಯುಕ್ತಿಗಳು, ಇಂಗ್ಲಿಷಲ್ಲಿ ಪ್ರಾವರ್ಬ್ಸ್ ಅಂತ ಹೇಳ್ತಾರೆ. ಇದು ಯಾರು ಯಾರಿಗೆ ಬೋಧಿಸಿದ್ರು ಮತ್ತು ಯಾರು ಬರೆದರು, ಇದರಲ್ಲಿ 3-4 ಭಾಗಗಳು ನಾನು ನೋಡಿದ್ದೀನಿ. ಮೊದಲೇ ಪೂರ್ವದಲ್ಲಿ ನಾವೇನು ತಿಳ್ಕೊಂಡಿದ್ದೇವೆ, ಇದನ್ನು ಈ ಜ್ಞಾನೋಕ್ತಿಗಳು ಸಲ್ಮೋನು ಜ್ಞಾನಿಯ ಉಪದೇಶಗಳೆಂದು ನಾವು ತಿಳ್ಕೊಂಡಿದ್ದೇವೆ. ಹೌದು, ಬರೆದಿದ್ದು ಸಲ್ಮೋನು ಜ್ಞಾನಿ. ಆದರೆ ಇತ್ತೀಚೆಗೆ ನೂತನವಾಗಿ ಬಂದಿರತಕ್ಕಂಥ ಬೈಬಲ್ ಅಧ್ಯಯನಕರು ಜ್ಞಾನೋಕ್ತಿಗಳು, ನಾನು ಮತ್ತು ಹೇಳ್ತಾ ಇದ್ದೇನೆ, ಜ್ಞಾನೋಕ್ತಿ 1ನೇ ಅಧ್ಯಾಯದಿಂದ 29ನೇ ಅಧ್ಯಾಯವರೆಗೂ ಸಲ್ಮೋನನು ಅಂದರೆ ರಾಜಕುಮಾರನಾದ ಸಲ್ಮೋನನು ತನ್ನ ತಂದೆ ಆಗಿರ್ತಕ್ಕಂಥ ದಾವೀದನಿಂದ ಪಡೆದುಕೊಂಡಿರ್ತಕ್ಕಂಥ ಉಪದೇಶ ಇದು. ಬಹಳ ಜಾಗ್ರತೆಯಿಂದ ಕೇಳ್ಕೋತಾರೆ. ಯಾಕಂದ್ರೆ ದಾವೀದನು ಈ ಜ್ಞಾನೋಕ್ತಿಗಳು ತನ್ನ ಮಗನಾದ ಸಲ್ಮೋನನು ರಾಜಕುಮಾರನಿಗೆ ಈ ಜ್ಞಾನೋಕ್ತಿಗಳು ಉಪದೇಶಿಸಿದಾನೆ. ಯಾಕಂದ್ರೆ ತನ್ನ ಮಗನು ರಾಜ್ಯವನ್ನು ಪರಿಪಾಲಿಸುವಾಗ ಯಾವುದೇ ರೀತಿಯಾದಂಥ ಲೋಪದೋಷಗಳಿಲ್ಲದೆ ತನ್ನ ಮಗನು ಬಹು ಜ್ಞಾನ ಯುಕ್ತಿಯಿಂದ ಮತ್ತು ತಿಳುವಳಿಕೆಯಿಂದ ರಾಜ್ಯವನ್ನು ಪರಿಪಾಲನೆ ಮಾಡಲಿ ಎಂಬುದಾಗಿ ಈ ಜ್ಞಾನೋಕ್ತಿಗಳು. ಆಮೇಲೆ ಈ 1ರಿಂದ 29ವರೆಗೆ ಸಲ್ಮೋನು, ಅದರೊಳಗೆ 10ನೇ ವಚನವನ್ನು ಬಿಟ್ಟು, ಅಧ್ಯಾಯವನ್ನು ಬಿಟ್ಟು, ಎಷ್ಟನೇ ವಚನ? ಅಧ್ಯಾಯವನ್ನು ಬಿಟ್ಟು 10. ಯಾಕಂದ್ರೆ ಅದು ಸಲ್ಮೋನನ ಜ್ಞಾನೋಕ್ತಿಗಳು. ಎಲ್ಲರೂ ಹೇಳ್ತಿರಲ್ವ್ಯಾ? ಈಗ ಈ ಸಲ್ಮೋನನು ರಾಜಕುಮಾರನು, ದಾವೀದನು ಇಸ್ರಾಯೇಲ್ ದೇಶಕ್ಕೆ ಅರಸನು, ಒಡೆಯ ಅರಸನು. ಎಲ್ಲರೂ ಹೇಳ್ತೀರ ಅಲ್ಲೂಯ? ರಾಜಾಧಿಕಾರದಲ್ಲಿರುವ ಅರಸನು
ರಾಜನು ತನ್ನ ಮಗನಾದ ರಾಜಕುಮಾರನಿಗೆ ಕೊಟ್ಟಿರ್ತಕ್ಕಂಥ ಜ್ಞಾನೋಪದೇಶಗಳು ಇದು. ಅದಕ್ಕೆ ನಾನು ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಂದ್ರೆ ರಾಜಬೋಧನೆ ಇದು. ಯಾರ ಬೋಧನೆ? ರಾಜರ ಮಕ್ಕಳಿಗೆ ಬೋಧಿಸತಕ್ಕಂಥ ಒಂದು ರಾಜಬೋಧನೆ ಇದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ತುಂಬ ಸಂತೋಷ ಆಗ್ತಾ ಇದೆ. ಮತ್ತೊಂದು ಆವರ್ತಿ ನಾವು ಈ ಒಂದು ಪೀಸ್ ಮೇಕರ್ ಎಂಬ ವೇದಿಕೆಯಿಂದ ಇನ್ನೊಂದು ಬ್ರಾಂಚಿಂದ ಈ ಬೈಬಲ್ ಅಧ್ಯಯನವನ್ನು ನಿಮ್ಮ ಬಳಿಗೆ ತರಲು ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಿಮ್ಮ ಆಸಕ್ತಿ, ಎಷ್ಟೋ ಜನರು ಪಾಪ ಏನ್ರಿ ಪಾಸ್ಟರ್ ಶುಕ್ರವಾರ ದಿವಸ ಬೈಬಲ್ ಸ್ಟಡಿ ನಮಗೆ ಸಿಗ್ತಾ ಇಲ್ಲಲ್ಲ, ಎಂಥ ಅದ್ಭುತವಾದಂಥ ಬೈಬಲ್ ಸ್ಟಡಿ ಅದು, ಬಹಳ ಖುಷಿ ಆಗ್ತಿತ್ತು ಎಂಬುದಾಗಿ ಅನೇಕ ಸೇವಕರು, ಹಿರಿಯ ಸೇವಕರು, ಕಿರಿಯ ಸೇವಕರು ಮತ್ತು ಅನೇಕ ಜನರು ಇದರ ಕುರಿತು ನನ್ನನ್ನು ಕೇಳ್ತಾ ಇದ್ರು. ನಾನು ಹೇಳಿದೆ, ಬರ್ತೇನೆ, ಬಹಳ ಸಮಯ ಆಗಲಿ, ಸ್ವಲ್ಪ ಬರ್ತೇನೆ, ಶುಕ್ರವಾರ ದಿವಸ ಕೂಡ ನಿಮ್ಮ ಹತ್ರ ಬರ್ತೀನಿ ಎಂಬುದಾಗಿ. ಇವತ್ತು ರಾಜಬೋಧನೆಯನ್ನು ಸೊಲೊಮೋನ ಜ್ಞಾನಿ ಜ್ಞಾನೋಕ್ತಿಗಳನ್ನು ಬರೆದುವಾಗ ಇದು ಯಾರಿಂದ ಪಡೆದುಕೊಂಡಿರುವ ಬೋಧನೆ ಅನ್ನೋದು ಈಗ ಹೊಸದಾಗಿ ಬಂದಿರತಕ್ಕಂಥ ವಿದ್ವಾಂಸರು ಬೈಬಲಲ್ಲಿ ಕಂಡುಕೊಂಡ್ರು. ಯಾಕಂದರೆ ಈ ಜ್ಞಾನೋಕ್ತಿಗಳಲ್ಲಿರ್ತಕ್ಕಂಥ ಬಹಳಷ್ಟು ಅಂಶಗಳು ದಾವೀದನು ಬರೆದ ಕೀರ್ತನೆಗಳಲ್ಲಿ ಕೂಡ ಕಂಡ್ರು ಅವರು. ಈಗಿನ ಕಾಲದ ವಿದ್ವಾಂಸಿಗಳು, ಬೈಬಲ್ ಸ್ಕಾಲರ್ಸ್, ಪಂಡಿತರು. ಅದಕ್ಕಾಗಿ 1ನೇ ಅಧ್ಯಾಯದಿಂದ 29ನೇ ಅಧ್ಯಾಯದವರೆಗೂ, 10ನೇ ಅಧ್ಯಾಯವನ್ನು ಬಿಟ್ಟು, ದಯಮಾಡಿ ಗಮನಿಸ್ಕೊತಿ, 10ನೇ ಅಧ್ಯಾಯವನ್ನು ಬಿಟ್ಟು 1ನೇ ಅಧ್ಯಾಯದಿಂದ 21ನೇ ಅಧ್ಯಾಯದವರೆಗೂ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಉಪದೇಶ ಮಾಡಿದ್ದನ್ನು ಸೊಲೊಮೋನನು ಇದನ್ನು ಬರೆದಿದ್ದಾನೆ. ಅದಕ್ಕಾಗಿ ಈ ಮಾತನ್ನು ನಾವು ಜ್ಞಾನೋಕ್ತಿಗಳಲ್ಲಿ ನೋಡೋಣ. ಬನ್ನಿ, ಎಲ್ಲರೂ ಪರೀಕ್ಷಿಸಿದ್ರ? ಪರೀಕ್ಷಿಸಿದ್ರೆಲ್ಲರೂ? ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಪ್ರೈಸ್ ಯು ನೇಮ್ ಜೀಸಸ್, ಹಲ್ಲೆಲೂಯಾ. ನೋಡ್ರಿ, ಜ್ಞಾನೋಕ್ತಿ 1ನೇ ಅಧ್ಯಾಯದಲ್ಲಿ ಬಹಳ ಅದ್ಭುತವಾದಂಥ ಸಂಗತಿ. 1ನೇ ಅಧ್ಯಾಯದಲ್ಲಿ ಬಹಳ ಕ್ಲಾರಿಟಿ ಆಗಿದೆ. ದ ಪ್ರಾವರ್ಬ್ಸ್ ಆಫ್ ಸೊಲೊಮೋನ್ ಅಂಡ್ ದ ಸನ್ ಆಫ್ ಡೇವಿಡ್, ದ ಕಿಂಗ್ ಆಫ್ ಇಸ್ರಾಯೇಲ್. ದಾವೀದು, ಇಸ್ರಾಯೇಲನ ಅರಸನಾದ ದಾವೀದನ ಕುಮಾರನಾದ ಸೊಲೊಮೋನನ ಜ್ಞಾನೋಕ್ತಿಗಳು. ಇಲ್ಲಿ ಕುಮಾರನ ಅಂದ್ರೆ ಮಗನು, ತಂದೆ ಅನ್ನೋ ಪದ ಎಷ್ಟು ಚೆನ್ನಾಗಿದೆ ನೋಡ್ರಿ. ಓದ್ತೀರಾ ಮಾತನ್ನು ಕನ್ನಡದಲ್ಲಿ? ಇಸ್ರಾಯೇಲರ ಅರಸನಾದ ದಾವೀದನ ಮಗನಾದ ಸೊಲೊಮೋನನ, ಇಸ್ರಾಯೇಲನ ಅರಸನಾದ ಅಂದ್ರೆ ತಂದೆ, ದಾವೀದನ ಮಗನಾದ ಸೊಲೊಮೋನನು ಮಗನು. ಅರ್ಥ ಆಯ್ತಾ? ಈಗ ಮಗನು ಯಾರ ಉಪದೇಶವನ್ನು ಕೇಳ್ತಾ ಇದ್ದಾನೆ ಅನ್ನೋದು ಧ್ಯಾನ ಮಾಡಿದ್ದಾರೆ ಅವರು ವಿದ್ವಾಂಸರು. ಅದಕ್ಕಾಗಿ ಇದು ದಾವೀದನು ಸೊಲೊಮೋನನಿಗೆ ಮಾಡಿರುವ ಉಪದೇಶವನ್ನು ತಾನು ಜ್ಞಾನೋಕ್ತಿಗಳೆಂದು ಬರೆದುಕೊಂಡಿದ್ದಾನೆ. ಅದಕ್ಕಾಗಿ ಇದು ಸೊಲೊಮೋನನು ಬರೆದಿದೆ ಎಂಬುದಾಗಿ ಹೇಳ್ತಾರೆ. ಆದರೆ ಇದು ಸೊಲೊಮೋನನು ಬರೆದಿದ್ದಾನೆ, ಆದರೆ ಉಪದೇಶ ಯಾರ್ದು? ತಂದೆ. ಇನ್ನೊಂದು ಏನಂದ್ರೆ, ಸೊಲೊಮೋನನ ಜ್ಞಾನೋಕ್ತಿಗಳು ಎಲ್ಲಿದೆ? 10ನೇ ಅಧ್ಯಾಯದಲ್ಲಿ. ಬರ್ನಿ, ಅಂದರೆ 1ರಿಂದ 29ವರೆಗೆ 10ನೇ ಅಧ್ಯಾಯದಲ್ಲಿ ಸೊಲೊಮೋನನ ಜ್ಞಾನೋಕ್ತಿಗಳಿದೆ. ಮೊದಲನೇ ವಚನ ಓದ್ತೀರಾ? 10ನೇ ಅಧ್ಯಾಯ, ಸೊಲೊಮೋನನ ಜ್ಞಾನೋಕ್ತಿಗಳು. ಈಗ ನೋಡ್ರಿ ಹೇಗಿದೆ. ಸೊಲೊಮೋನನ ಜ್ಞಾನೋಕ್ತಿಗಳು, ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಅಜ್ಞಾನಿ ಆದರೆ ತಾಯಿಗೆ ದುಃಖ, ಬಹಳ ದುಃಖ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅಂದ್ರೆ ಇಲ್ಲಿ ತನ್ನ ಜ್ಞಾನೋಕ್ತಿಗಳು ಅಂದ್ರೆ ಮಗನು ತನ್ನ ಜ್ಞಾನೋಕ್ತಿ ಬರೀತಾ ಇದ್ದಾನೆ ತಂದೆ ಕುರಿತು. ಈಗ ನೆಕ್ಸ್ಟ್ ಬರೋಣ. ಮತ್ತು 1ನೇ ಅಧ್ಯಾಯದಲ್ಲಿ 8ನೇ ವಚನಕ್ಕೆ ಬರೋಣ. 1ನೇ ಅಧ್ಯಾಯ 8ನೇ ವಚನಕ್ಕೆ, ಮಗನೇ ಎಲ್ಲಿ ಯಾರು ಹೇಳ್ತಾ ಇದ್ದಾರೆ? ಇದು ದಾವೀದನು ತನ್ನ ಮಗನಾದ ಸೊಲೊಮೋನನ ಹೇಳ್ತಾ ಇದ್ದಾನೆ, ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು, ಜ್ಞಾನೋಕ್ತಿಯ ಉಪದೇಶಗಳನ್ನು ಕೇಳಿಕೋ, ನಿನ್ನ ತಾಯಿಯ ಬೋಧನೆ. ಅಂದ್ರೆ ಸೊಲೊಮೋನನಿಗೆ ತಾಯಿ ಯಾರು? ಬೆತ್ಸಿಬಾಳು. ಯಾರು? ಬೆತ್ಸಿಬಾಳು. ಸೊಲೊಮೋನನಿಗೆ ತಾಯಿ ಬೆತ್ಸಿಬಾಳು. ಬೆತ್ಸಿಬಾಳ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಂದ್ರೆ ನಿನ್ನ ತಂದೆಯ ಉಪದೇಶವನ್ನು ಕೇಳು, ತಾಯಿಯ ಬೋಧನೆಯನ್ನು
ತೊರೆಯಬೇಡ, ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸು. ಅಂದರೆ ಇದು ಒಂದು ಅರಸನು, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಒಂದು ಅರಸನು, ವಿದ್ಯುತ್ ಶಕ್ತಿ ಹೋಗಿದೆ, ನೀವೆಲ್ಲರೂ ಫಾಲೋ ಮಾಡ್ತೀರಿ ಅಂತ ನಾನು ನಂಬ್ತೇನೆ. ಒಂದು ಅರಸನು, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಬಿಡ್ರಿ ಲೈಟ್ ಬಿಡ್ರಿ, ಅದ್ರ ಮೇಲೆ ನಿಮ್ಮ ಮೊಬೈಲ್ ಲೈಟ್ಸ್ ಎಲ್ಲ ಇದಾವ, ಬಿಟ್ಬಿಡ್ರಿ, ತೊಗೊಂಡು ಬಂದುಬಿಟ್ರಿ ನನ್ನ ಮುಖಕ್ಕೆ. ಗಂಭೀರವಾಗಿ ಹೇಳ್ತೀರ, ಬೇಗನೆ ಜ್ಞಾನವನ್ನು ಉಪಯೋಗ ಮಾಡಬೇಕು ಜ್ಞಾನಿಗಳು, ವಿಜ್ಞಾನಿಗಳು. ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತೀರಿ, ಎಂಥ ಒಳ್ಳೆ ಜ್ಞಾನಿಗಳಿದ್ದಾರೆ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಅಲ್ಲಿ ಏನಾಯಿತು, ಸೊಲೊಮೋನನು ತಂದೆ ಹತ್ರ ಕಲಿತುಕೊಳ್ಳೋದನ್ನು ಬರೀತಾ ಇದ್ದಾನಲ್ಲಿ. ಏನು ನೋಡ್ರಿ, 8ನೇ ವಚನದಲ್ಲಿ, ನನ್ನ ಮಗನೇ ತಂದೆಯ ಉಪದೇಶವನ್ನು ಕೇಳು, ತಾಯಿಯ ಬೋಧನೆಯನ್ನು ತೊರೆದು ಬಿಡಬೇಡ. ಅಂದರೆ ಅರ್ಥ ಏನು, ಈ ಕಂಪ್ಲೀಟ್ ಅಧ್ಯಯನದಲ್ಲಿ ಇಬ್ಬರು ಬೋಧಕರಿದ್ದಾರೆ ಮತ್ತು ಇನ್ನೊಬ್ಬನು ಬೋಧಕನಿದ್ದಾನೆ, ಆತನ ಹೆಸರು ಸೊಲೊಮೋನನು. ಇನ್ನೊಬ್ಬನಿದ್ದಾನೆ, ಇಂಟ್ರೆಸ್ಟಿಂಗ್ ಇದೆ, 30ನೇ ವಚನದಲ್ಲಿ, ಆತನ ಹೆಸರು ಆಗೋರನು, ಯಾಕೀರನ ಮಗನಾದ ಆಗೋರನು. 30ನೇ ಅಧ್ಯಾಯದಲ್ಲಿ ಈ ಜ್ಞಾನೋಕ್ತಿಗಳು 4 ವ್ಯಕ್ತಿಗಳಿಂದ ಬರೆಯಲ್ಪಟ್ಟಿದೆ. ಈ ಜ್ಞಾನೋಕ್ತಿಗಳು ಒಂದು ಹಾಡು ರೂಪದಲ್ಲಿ ಪ್ರಸ್ತುತಪಡಿಸ್ತಕ್ಕಂತಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್, ಒಂದು ಹಾಡಿನ ರೂಪದಲ್ಲಿ ಪ್ರಸ್ತುತಪಡಿಸತಕ್ಕಂಥದ್ದಾಗಿದೆ. ಎಲ್ಲರೂ ಹೇಳ್ತಿರಲ್ವಯ್ಯ, ಕರುಣಾಮಯನ ದೇವರಿಗೆ ಮತ್ತೊಂದು ಸಾರಿ ಹೇಳ್ತಿರಲ್ವಯ್ಯ. ಯಾಕಂದರೆ ಆತನ ಒಳ್ಳೆ ದೇವರು ಒಳ್ಳೆ ವರಗಳಿಂದ, ಒಳ್ಳೆ ಕಾರ್ಯಗಳಿಂದ ನಮ್ಮನ್ನು ತುಂಬಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಓದ್ತಿರಮ್ಮ, ಜ್ಞಾನೋಕ್ತಿ 30ನೇ ಅಧ್ಯಾಯ. ಈ ದೈವೋಕ್ತಿಗಳು ಯಾಕೀರನ ಮಗನಾದ ಆಗೋರನೂ ಆಗಿವೆ. ಯಾಕೆಂದ್ರೆ ಅದೇನೋ ಇದನ್ನು ತಿಳ್ಕೊಂಡ್ಬಿಟ್ರು ಅವರು. ಪ್ರಶ್ನೆ ಕೇಳೋದಿಗೆ ಯಾಕೆ ಅಲ್ಲ, ಅದು ಈ ದೈವೋಕ್ತಿಗಳು, ಈ ಜ್ಞಾನೋಕ್ತಿಗಳು ಯಾಕೆ ಎಂಬವನ ಹೆಸರದು, ಯಾಕೆ ಎಂಬವನ ಮಗನಾದ ಆಗೋರನ ಮಾತುಗಳು. ಇವನು ಇತಿಯೇಲನು ಕಾಲನಿಗೆ ಹೀಗೆ ಹೇಳಿದನು. ಅಂದ್ರೆ ಈ ಆಗೋರನು ಕೂಡ ಇದರೊಳಗೆ ಒಂದು ಬೋಧಕನಿದ್ದಾನೆ. ಈಗ ದಾವೀದನನ್ನು ನೋಡಿದ್ದೇವೆ 1ನೇ ಅಧ್ಯಾಯದಿಂದ 29ನೇ ವಚನದವರೆಗೆ, 10ನೇ ಅಧ್ಯಾಯವನ್ನು ಬಿಟ್ಟು. ಈ 10ನೇ ಅಧ್ಯಾಯ ಯಾರು ಮಾಡಿದ್ದಾರೆ? ಸೊಲೊಮೋನನು. 30ನೇ ಅಧ್ಯಾಯ ಯಾರು ಮಾಡಿದ್ದಾರೆ, ಯಾರು ಬೋಧಿಸಿದ್ದಾರೆ? ಆಗೋರನು. ಈಗ 31ನೇ ವಚನ ಅಧ್ಯಾಯ ಎಲ್ಲಿ ಹೇಳಲಾಗಿದೆ? ತಾಯಿಯ ಬೋಧನೆ. ಏನು ಬೋಧನೆ? ತಾಯಿಯ ಬೋಧನೆಯನ್ನು ತೊರೆದು ಬಿಡಬೇಡ. ಅಂದ್ರೆ ತಾಯಿ, ತಂದೆ ಮತ್ತು ಇನ್ನೊಂದು ಬೋಧಕನು. ಈ ಬೋಧನೆಗಳು ರಾಜರಿಗೆ ಕೊಡತಕ್ಕಂಥ ರಾಜಬೋಧನೆಯಾಗಿದೆ ಇದು. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಎಲ್ಲ ಪರೀಕ್ಷೆ ಮಾಡ್ತಾ ಇದ್ದಿರಬಹುದು. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ವಾಯ್ಸ್ ನಿಮಗೆ, ನನ್ನ ಸ್ವರವು ಕೇಳಿಸ್ತಾ ಇರಬಹುದು ಎಂಬುದಾಗಿ ನಾನು ನಂಬ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ನಾವು ಬುದ್ಧಿವಂತರ ಮಧ್ಯದಲ್ಲಿ ಇದ್ದಿದ್ದರಿಂದ ನನಗೆ ಈ ಒಂದು ಸನ್ಮಾನ ಸಿಕ್ಕಿದೆ. ಓದ್ತಿರೀಗ 31ನೇ ಅಧ್ಯಾಯ 1ನೇ ವಚನ. ಅರಸನಾದ ಲೆಮುವೇಲನು ಲೆಮುವೇಲನ ಮಾತುಗಳು. ಅಂದ್ರೆ ಅರಸನಾದ ಲೆಮುವೇಲನ ಮಾತುಗಳು ಅಂದರೆ ಅವನ ತಾಯಿಯು ಅವನಿಗೆ ಉಪದೇಶಿಸಿದ ದೈವೋಕ್ತಿಗಳು. ಯಾರಿಗೂ ಉಪದೇಶಿಸಿದ ದೈವೋಕ್ತಿಗಳು? ಸೊಲೊಮೋನ್. ಅಂದ್ರೆ ಅರ್ಥ ಏನು? ಇಲ್ಲಿ 31ನೇ ಅಧ್ಯಾಯದಲ್ಲಿ ಬೆತ್ಷೆಬಾ ಎಂಬವಳು ತನ್ನ ಮಗನಾದ, ಯಾರು? ತನ್ನ ಮಗನಾದ ಸೊಲೊಮೋನನಿಗೆ ಒಂದು ನಿಕ್ ನೇಮ್ ಏನಂತಾರೆ ಕನ್ನಡದಲ್ಲಿ? ಪ್ರಿಯನಾಮ. ನಿಕ್ ನೇಮ್ ಅಂದ್ರೆ ಅತಿ ನೆಚ್ಚಿನ ಹೆಸರು. ನಿಕ್ ನೇಮ್ ಇಂದ ಅಂದ್ರೆ ಲಿಮ್ಯುವೇಲ್ ಎಂದು ಕರೀತಾ ಇದ್ಲು. ಯಾರು ಕರೀತಾ ಇದ್ಲು? ತಾಯಿ ತನ್ನ ಮಗನಿಗೆ ಲಿಮ್ಯುವೇಲ್ ಅಂದ್ರೆ ಮುದ್ದಾಗಿ ಕರೀತಾ ಇದ್ಲು. ಯಾರಿಗೆ? ಸೊಲೊಮೋನನಿಗೆ ಲಿಮ್ಯುವೇಲ್ ಅಂತ ಕರೀತಾರೆ. ಲಿಮ್ಯುವೇಲ್ ಅನ್ನೋ ಶಬ್ದದ ಅರ್ಥ ಏನಂದ್ರೆ ದೈವ ಭಕ್ತನು ಎಂಬುದಾಗಿ. ಎಲ್ಲರೂ ಹೇಳ್ತಿರಲ್ವಿಯ?
ಈಗ ಈ ರಾಜಬೋಧನೆಯಲ್ಲಿ ಇವತ್ತು ವಿ ಆರ್ ಲಿಸನಿಂಗ್ ದ ರಾಯಲ್ ಬೈಬಲ್ ಟೀಚಿಂಗ್. ಹಲ್ಲೆಲೂಯಾ. ಇವತ್ತು ನಾವು ರಾಜರು, ಯಾಜಕರು ಕಲಿಯತಕ್ಕಂಥ ರಾಜಬೋಧನೆಯನ್ನು ಕಲಿತಾ ಇದ್ದೇವೆ ನಾವು. ಪ್ರೈಸ್ ದ ಲಾರ್ಡ್ ಜೀಸಸ್. ನನಗೆಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಈಗ ಅದ್ಭುತವಾದಂಥ ಸಂಗತಿಗಳು ಇದರಿಂದ ನಾವು ಕಾಣಲಿಕ್ಕಿದ್ದೇವೆ. ನನ್ನ ಪ್ರಿಯ ಸಹೋದರಿ, ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಒಂದೊಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಈಗ ಈ ರಾಜಬೋಧನೆಯಲ್ಲಿ 1ನೇ ಅಧ್ಯಾಯದಿಂದ 29ನೇ ಅಧ್ಯಾಯದವರೆಗೂ 10ನೇ ಅಧ್ಯಾಯವನ್ನು ಬಿಟ್ಟು ಅರಸನಾದ ದಾವೀದನು, ರಾಜನಾದ ದಾವೀದನು, ರಾಜಕುಮಾರನಾದ ಸೊಲೊಮೋನನಿಗೆ ರಾಜಬೋಧನೆಯನ್ನು ನೀಡಿರುವಾಗ ಆ ರಾಜಬೋಧನೆ ನಮಗೂ ಇವತ್ತು ಅನುಗ್ರಹಿಸ್ತಾ ಇದೆ. ಅಂದರೆ ದೇವರು ಬಹಳ ದೊಡ್ಡ ಸಂಕಲ್ಪವನ್ನು ನಮ್ಮ ಕುರಿತಿಟ್ಟುಕೊಂಡಿದ್ದಾನೆ. ಒಂದು, ಯಾಕೆ ಎಂಬವನ ಮಗನಾದ ಆಗೋರನ ಜ್ಞಾನೋಕ್ತಿಗಳು. ಸೊಲೊಮೋನನ ಜ್ಞಾನೋಕ್ತಿಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ. ಸೊಲೊಮೋನು 10ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಹೋದ್ರಮ್ಮ 10ನೇ ಅಧ್ಯಾಯದಲ್ಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಸೊಲೊಮೋನನ ಜ್ಞಾನೋಕ್ತಿಗಳು ಬರೆದಿದ್ದು ಸೊಲೊಮೋನನೇ ಎಲ್ಲ, ಆದರೆ ಬೋಧನೆಗಳು ಯಾರ್ದು? ಈಗ ಸೊಲೊಮೋನನ ಜ್ಞಾನೋಕ್ತಿಗಳು. ಮಗನು ಜ್ಞಾನಿ ಆದರೆ ತಂದೆಗೇನು? ಯಾಕೆ ತಂದೆ ತಾಯಿಗಳಿಗೆ ಸುಖ ಎಲ್ಲ ಗೊತ್ತಿದೀಗ? ಮಗನನ್ನು ದೇವರ ವಾಕ್ಯದಿಂದ ತುಂಬಿರತಕ್ಕಂಥ ಜ್ಞಾನೋಪದೇಶ ಇಲ್ಲದ ಕಾರಣದಿಂದ ತಂದೆ ತಾಯಿಗಳಿಗೆ ಸುಖವಿಲ್ಲ, ಮಾನ ಹರಾಜಾಗಿ ಹೋಗ್ತಾ ಇದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಮನೋಪೂರ್ವಕದಿಂದ ಹೇಳ್ತಿರಲ್ವಿಯ? ಮತ್ತೆ ನೆಕ್ಸ್ಟ್, ಅಜ್ಞಾನಿ ಆದರೆ ತಾಯಿಗೆ ದುಃಖ, ಜ್ಞಾನಿ ಆದರೆ ತಂದೆಗೆ ಸುಖ. ನೆಕ್ಸ್ಟ್, ಈಗ ಲಿಮ್ಯುವೇಲನ 31ನೇ ಅಧ್ಯಾಯ 1ನೇ ವಚನ. ಬೆತ್ಷೆಬಳು ತನ್ನ ಮಗನಾದ ಸೊಲೊಮೋನನಿಗೆ ಉಪದೇಶಿಸುವಾಗ ಸೊಲೊಮೋನನಿಗೆ ಮತ್ತೊಂದು ಆವೃತ್ತಿ ಹೇಳ್ತಾ ಇದ್ದಾನೆ, ನಿಕ್ ನೇಮ್ ಅಂದರೆ ಒಂದು ಪ್ರಿಯವಾದಂಥ ನಾಮದಿಂದ ಕರಿತಾ ಇದ್ದಳು ಬೆತ್ಷೆಬ. ಲಿಮ್ಯುವೇಲನೇ ಅಂತೇಳಿ, ಲಿಮ್ಯುವೇಲನೇ ಎಂಬುದಾಗಿ ಕರಿತಿದ್ಲು. ಲಿಮ್ಯುವೇಲನೆ ಅಂದರೆ ದೈವ ಭಕ್ತನು ಎಂದು ಅರ್ಥ ಅದರದು. ಲಿಮ್ಯುವೇಲನೆ ಅಂದರೆ ದೈವ ಭಕ್ತನು ಎಂದು ಅರ್ಥ ಅದರದು. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಲಿಮ್ಯುವೇಲನಿಗೆ ತನ್ನ ತಾಯಿಯ ಬೋಧನೆ ಏನಿದೆ ಎಂಬುದಾಗಿ ನೋಡೋಣ. ಅರಸನಾದ ಲಿಮ್ಯುವೇಲನ ಮಾತುಗಳು ಎಂದರೆ, ಈಗ ಅರ್ಥ ಆಯ್ತಾ? ಅವನ ತಾಯಿ ಅವನಿಗೆ ಉಪದೇಶಿಸಿದನು. ಈ ಲಿಮ್ಯುವೇಲನ ಮಾತುಗಳಾಯ್ತಿದ್ದು, ಮಾತುಗಳು ಲಿಮ್ಯುವೇಲನದು, ಆದರೆ ಉಪದೇಶ ಯಾರ್ದದು? ತಾಯಿಯಾದ ಬೆತ್ಷೆಬಳದತ್ತ. ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಒಂದು ರಾಜ ಉಪದೇಶಗಳು. ವಿ ಆರ್ ಗೋಯಿಂಗ್ ಫಾರ್ ದ ರಾಯಲ್ ಟೀಚಿಂಗ್. ಎಂತ ಟೀಚಿಂಗ್? ಅಯ್ಯೋ, ಮತ್ತೇನೋ ನೆನಪು ಬರ್ತಾ ಇದೆ ನಮ್ಮ ತೆಲುಗು ಜನರಿಗೆ. ರಾಯಲ್ ಟೀಚಿಂಗ್ ಅಂದರೆ ರಾಯಲ್ ಟೀಚಿಂಗ್, ರಾಯಲ್ ಅಂದರೆ ರಾಜಬೋಧ ಅಂತೇಳಿ. ರಾಯಲೇ ಇರಲಿ ನಿಮ್ಮ ತಲೆ ಒಳಗೆ. ಎಲ್ಲರೂ ಕೈಗಳು ತಡ್ತೀವಿ ಬಿಡ್ಸೋಣ. ಎಲ್ಲ ಕೈಗಳು, ಎಲ್ಲರೂ ತಡಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದರೆ ಈ ರಾಜಬೋಧನೆಯಲ್ಲಿ ಒಂದು ಅಂಶಗಳು ನಿಮ್ಮ ಬಲಿಗೆ ತರಬೇಕು ನಾನು. ಒಂದು ಸ್ತ್ರೀ ತಾಯಿ ಅರಸನಾದ ತನ್ನ ಮಗನಿಗೆ ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾಳೆ ನೋಡ್ರಿ ಬೋಧನೆ. ನೋಡ್ರಿ, ರಾಜನಿಗೆ ಅಂದರೆ ಇದು ರಾಜರಿಗೆ ಬೋಧಿಸುವ ಬೋಧನೆ. ರಾಜರಿಗೆ ಬೋಧಿಸುವ ಬೋಧನೆ ನಾವು ಅದರ ಪ್ರಕಾರವಾಗಿ ನಡೆದರೆ ನಮ್ಮ ಜೀವನದಲ್ಲಿ ಕೂಡ ರಾಜರಂಥ ಮೌಲ್ಯಗಳು ನಾವು ಅನುಸರಿಸಿದರೆ ನಮಗೂ ರಾಜರಂಥ ಮಹಿಮೆ ಅನುಗ್ರಹಿಸಲ್ಪಡುತ್ತದೆ. ಅದಕ್ಕಾಗಿ ಇವತ್ತು ರಾಜಬೋಧನೆಯಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಗತಿ, ತಾಯಿಯಾದ ಬೆತ್ಷೆಬಳು ತನ್ನ ಮಗನಾದ ಸೊಲೊಮೋನನಿಗೆ ಬೋಧಿಸ್ತಾ ಇರೋದು ಹೇಗಿದೆ ನೋಡೋಣ. ಒಂದೊಂದಾಗಿ ಭಾಳ ಇಂಟ್ರೆಸ್ಟಿಂಗ್ ಇದೆ. 31ನೇ ಅಧ್ಯಾಯದಲ್ಲಿ ಜ್ಞಾನೋಕ್ತಿಗಳು. 31ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ಸ್ಟಾರ್ಟ್ ಮಾಡೋಣ. 31ನೇ ಅಧ್ಯಾಯ ಅಲ್ಲ, ಅರಸನಾದ ಲೆಮುವೇಲನ ಮಾತುಗಳು ಅಂದರೆ ಅವನ ತಾಯಿಯು ಅವನಿಗೆ ಉಪದೇಶಿಸಿರ್ತಕ್ಕಂಥ ದೈವೋಕ್ತಿಗಳು. ಏನು?
ಅಂದರೆ ದೈವ ವಾಕ್ಯಗಳು ಎಂಬುದಾಗಿರುತ್ತೆ. ದೈವ ಒರಾಕಲ್ಸ್ ಅಂತಾರೆ ಇಂಗ್ಲೀಷಲ್ಲಿ ಕೊನೆಕೆಲ್ಲ. ಒರಾಕಲ್ಸ್ ಅಂದರೆ ದೈವಾಕ್ಯಗಳು ಅಂತೇಳಿ, ದೈವೋಕ್ತಿಗಳಂತೇಳಿ, ದೇವರಿಂದ ಬಂದಿರತಕ್ಕಂಥ ವಾಕ್ಯಗಳು, ಆ ಉಪದೇಶಿಸಿರೋ ಉಪದೇಶಗಳು. ಈಗ ತಾಯಿ ತನ್ನ ಮಗನಿಗೆ ಉಪದೇಶ ಹೆಂಗೆ ಕೊಡ್ತಾಳೆ ನೋಡ್ರಿ. ಅಯ್ಯೋ ನನ್ನ ಕಂದ, ನನ್ನ ಗರ್ಭಪುತ್ರನೇ, ನೀನು ಆಯ್ತು. ಈಗ 3ನೇ ವಚನಕ್ಕೆ ಬಂದ್ಬಿಡೋಣ ಅಕ್ಕ. ನನ್ನ ಹಾರೈಕೆಯ ಮಗುವೇ, ನಾನು ನಿನಗೆ ಏನು ಹೇಳಲಿ? ಲಿಸನ್ ಕೇರ್ಫುಲಿ. ನಿನ್ನ ತ್ರಾಣವನ್ನು, ನಿನ್ನ ಬಲವನ್ನು ಸ್ತ್ರೀಯರಲ್ಲಿ ವ್ಯಯ ಮಾಡಬೇಡ. ಅಂದರೆ ಅರಸನಿಗೆ ಏನು ಹೇಳ್ತಾ ಇದ್ದಾಳೆ ಅಂದರೆ ತಾಯಿ, ನಿನಗಿರ್ತಕ್ಕಂಥ ಆ ಪೌರುಷ, ನಿನಗಿರ್ತಕ್ಕಂಥ ಆ ಪುರುಷತ್ವದ ಬಲ, ನೀನು ಸ್ತ್ರೀಯರಲ್ಲಿ ಮಾಯಾ ಮೋಹದಲ್ಲಿ ಬಿದ್ದು ಯಾವ ಸ್ತ್ರೀಯರಲ್ಲಿ ನಿನ್ನ ಬಲವನ್ನು ವ್ಯಯ ಮಾಡಬೇಡ, ಅದನ್ನು ವ್ಯರ್ಥ ಮಾಡಬೇಡ ಎಂಬುದಾಗಿ ಕಲಿಸ್ಕೊಡ್ತಾ ಇದ್ದ. ಯಾರು? ತಾಯಿಯಾದ ಬೆತ್ಸಿಬಳು ಪುರುಷನಾದ ತನ್ನ ಮಗನಾದ ರಾಜ್ಕುಮಾರನಾದ ಸಲಮೋನನಿಗೆ, ಲಿಮ್ಯುಯೇಲ್ ಎಂಬುದಾಗಿ ಕರೀತಿರ್ತಾನೆ ಸಲಮೋನನಿಗೆ ಉಪದೇಶ ಕೊಡ್ತಾ ಇದ್ದಾಳೆ. ಸ್ವಲ್ಪ ಹುಷಾರ್, ಯಾಕಂದ್ರೆ ಸೌಂದರ್ಯವು ನೆಚ್ಚತಕ್ಕಂಥದ್ದಲ್ಲ, ಸೌಂದರ್ಯವು ಮೋಸಕರವಾದ, ಲಾವಣ್ಯವು ನೆಚ್ಚತಕ್ಕಂಥದ್ದಲ್ಲ. ಬಹಳ ಜಾಗ್ರತೆಯಿಂದಿರಬೇಕು. ಯಾಕಂದ್ರೆ ನೀನು ಬಹು ವೈಭವವುಳ್ಳವನಾಗಿದ್ದಿ. ಅದರ ನಿಮಿತ್ತ ನೀನು ಮಾಯಾಮೋಹದಲ್ಲಿ ಬಿದ್ದುಕೊಂಡು ನಿನ್ನ ಪುರುಷತ್ವದ ಬಲವನ್ನು ಸ್ತ್ರೀಯರಲ್ಲಿ ವ್ಯಯ ಮಾಡಬೇಡ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಷ್ಟು ಚೆನ್ನಾಗಿದೆ ನೋಡ್ರಿ ಅದು. ತಾಯಿ ಉಪದೇಶ ಕೊಡ್ತಾ ಇಲ್ಲ ತನ್ನ ಮಗನಿಗೆ. ಅಂದರೆ ನೀನು ಯಾವತ್ತಿಗೂ ಒಂದು ಮಾಯಾಮೋಹದಲ್ಲಿ ಬಿದ್ದುಕೊಂಡು ವ್ಯಭಿಚಾರಕ್ಕಾಗಲಿ, ಜಾರತ್ವಕ್ಕಾಗಲಿ ಮತ್ತು ದಾಸದಾಸಿಯರ ಮೇಲಾಗಲಿ ನಿನ್ನ ಬಲವನ್ನು, ನಿನ್ನ ತ್ರಾಣವನ್ನು ವ್ಯಯ ಮಾಡಬೇಡ ಎಂಬುದರ್ಥ. ಅಂದರೆ ವ್ಯರ್ಥ ಮಾಡಬೇಡ, ವ್ಯರ್ಥವಾಗಿ ಕಳ್ಕೊಳ್ಳಬೇಡ ಎಂಬುದಾಗಿ. ಇದು ತಾಯಿ ಒಂದು ರಾಜನಿಗೆ ಕೊಟ್ಟಿರ್ತಕ್ಕಂಥ ಉಪದೇಶ ಇದು. ದಿಸ್ ಇಸ್ ಕಾಲ್ಡ್ ಅ ರಾಯಲ್ ಟೀಚಿಂಗ್ ಟು ದ ರಾಯಲ್ ಸನ್. ರಾಜ ಉಪದೇಶ ರಾಜ ಕುಟುಂಬಕ್ಕೆ, ರಾಜಕುಮಾರನಿಗೆ ಕೊಡ್ತಕ್ಕಂಥ ಉಪದೇಶ. ತದನಂತರ ವೆರಿ ಇಂಟ್ರೆಸ್ಟಿಂಗ್ ಏನಿದೆ, ಡು ನಾಟ್ ಗಿವ್ ಯುವರ್ ಸ್ಟ್ರೆಂತ್ ಟು ದ ವುಮನ್, nor your way to that which destroys the king. ರಾಜರಿಗೆ ವಿನಾಶಕರವಾದಂಥ ದಾರಿಗೆ ತಿರುಗಬೇಡ. ನೋಡ್ರಿ, ಮತ್ತೆ ನೋಡಿ ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ. ದ್ರಾಕ್ಷಾರಸವು ಕುಡಿಯೋದು, ಅದು ದ್ರಾಕ್ಷಾರಸ ಅಂತೇಳಿ ಕನ್ನಡ ತರ್ಜಮದಲ್ಲಿ ಬರೆಯಲ್ಪಟ್ಟಿದೆ. ಇಂಗ್ಲಿಷಲ್ಲಿ ದ್ರಾಕ್ಷಾ ರಸ ಮಾತ್ರ ಅಲ್ಲ, ಮದ್ಯಪಾನದಿಂದ ತುಂಬಿರತಕ್ಕಂಥ ದ್ರಾಕ್ಷ. ಅಂದರೆ ಅರ್ಥ ಏನು? ಫ್ರೆಶ್ ದ್ರಾಕ್ಷಾರಸಕ್ಕೆ ವೈನ್ ಅಂತಾರೆ ಇಂಗ್ಲಿಷಲ್ಲಿ. ಆದರೆ ಅದೇ ದ್ರಾಕ್ಷಾರಸ ಮದ್ಯಪಾನವಾದ ನಂತರ, ಅಂದರೆ ಸರಾಯಿ ಆದ ನಂತರ, ಅದು ಹುಳಿಯಾದ ನಂತರ ಅದಕ್ಕೆ ಟಾಕ್ಸಿಕೇಟೆಡ್ ವೈನ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅದಕ್ಕಾಗಿ ಬೈಬಲ್ನಲ್ಲಿ ಎಲ್ಲಿದೆ ಸರಾಯಿ ಕುಡಿಬಾರ್ದು ಅಂತೇಳಿ? ಎಲ್ಲಿದೆ ತೋರಿಸ್ರಿ, ಇಲ್ಲೇ ನೋಡ್ರಿ. ರಾಜರಿಗೆ ಕೊಡ್ತಕ್ಕಂಥ ಉಪದೇಶ ಇದು. ಅದಕ್ಕೆ ರಾಜನಿಗೆ ಈ ಮದ್ಯಪಾನವಾಗಲಿ, ಈ ಹುಳಿ ದ್ರಾಕ್ಷಾರಸದಿಂದಾಗಲಿ, ಮದ್ಯಪಾನದಿಂದಾಗಲಿ ಅವನು ಕುಡಿದ್ರೆ ಅದು ಅವನಿಗೆ ಶೋಭಿಸುವುದಿಲ್ಲ. ಯಾಕಂದರೆ ಅವನು ತೀರ್ಪು ಮಾಡುವಾಗ ತೀರ್ಪಿನಲ್ಲಿ ಭೇದ ಭಾವ ಮಾಡಿ ಅಲ್ಲೋಲ ಕಲ್ಲೋಲ ಮಾಡತಕ್ಕಂಥ ಸಾಧ್ಯತೆಗಳಿದೆ. ರಾಜರಿಗೆ ಮದ್ಯಪಾನ, ಕುಡಿಕತನ ಎಷ್ಟು ಮಾತ್ರಕ್ಕೂ ಯೋಗ್ಯವಲ್ಲ. ದಿಸ್ ಈಸ್ ರಾಯಲ್ ಟೀಚಿಂಗ್ ಬೈ ಬೆತ್ಸಿಬಾ ಟು ದ ಸನ್ ಲಿಮ್ಯುಯೇಲ್, ಹೂ ವಾಸ್ ನೋನ್ ಆಸ್ ಸೊಲೊಮೋನ್. ಹಲ್ಲೆಲೂಯಾ, ಸೊಲೊಮೋನ್. ಈಗ ಇದಾದ ನಂತರ ಕೇಳಿಸ್ಕೊಳ್ತೀರಿ ಭಾಳ ಜಾಗ್ರತೆಯಿಂದ. ನಾಶಕರವಾದದ್ದು ಯಾವುದು? ಸ್ತ್ರೀಯರಲ್ಲಿ ನಿನ್ನ ಬಲವನ್ನು ವ್ಯರ್ಥ ಮಾಡಿದರೆ ಅದು ರಾಜರಿಗೆ ನಾಶಕರವಾದದ್ದು. ನೆಕ್ಸ್ಟ್ ನೋಡ್ತಾ ಇದ್ದೇವೆ ನಾವು, ಭಾಳ ಇಂಟ್ರೆಸ್ಟಿಂಗ್. ಅದು ನೋಡಿದೆವು ನಾವು. ಇಟ್ ಈಸ್ ನಾಟ್
for king, O Lemuel, it is not for a king to drink wine. What kind of wine? Nor for a toxicated drink. ಅಂದರೆ ಮಾದಕ, ಮದ್ಯ, ಅಮಲ ಏರುವುದು. ಏನಿರುವುದು? ಅಮಲ ಏರುವುದು, ನಶ ಏರುವುದು. ಇವುಗಳು ಕುಡಿಯೋದು ಅರಸನಿಗೇನಲ್ಲ, ಹಿತವಲ್ಲ. ಹಿತವಲ್ಲ ಅಂದರೆ ಅವನಿಗೆ ಒಳ್ಳೆಯದಲ್ಲ, ಅವನನ್ನು ನಾಶಪಡಿಸುತ್ತದೆ. ಎಷ್ಟು ಇಂಟ್ರೆಸ್ಟ್ ಇದೆ ಹೋದ್ರಮ್ಮ. ಕುಡಿದರೆ ಅವನು ನ್ಯಾಯ ಪ್ರಮಾಣಗಳನ್ನು ಮರೆತು ಬಿಟ್ಟು ಬಾಧೆ ಪಡುವವರೆಲ್ಲರ ಅಂದ್ರೆ ಬಾಧಿತರು, ಬಂಧಿತರು, ಶೋಷಿತರು ಆಗಿರುವವರಿಗೆ ನ್ಯಾಯವನ್ನು ಮಾಡೋದ್ರಲ್ಲಿ ಏನಾಗ್ತದೆ? ವ್ಯತ್ಯಾಸ ಮಾಡುವವನು. ಆಮೇಲೆ ಮುಂದೆ ಮದ್ಯವು ಗತಿ ಇಲ್ಲದವನಿಗೆ ದ್ರಾಕ್ಷರಸವು, ನೋಡ್ರಿ, ಮದ್ಯವು ಗತಿ ಇಲ್ಲದವನಿಗೆ ಕೊಡ್ತಾರೆ, ಯಾಕಂದ್ರೆ ಅವನು ಗತಿ ಇಲ್ಲದ ಬದುಕಾಗಿದೆ ಒಂದು. ಆದರೆ ದ್ರಾಕ್ಷರಸ, ಮದ್ಯ ಬೇರೆ, ದ್ರಾಕ್ಷರಸ ಬೇರೆ, ಮದ್ಯಪಾನ ಬೇರೆ. ದ್ರಾಕ್ಷರಸ ಯಾರಿಗೆ? ಜ್ಯೂಸ್, ಅಂಗೂರ್ಕ ಜ್ಯೂಸ್. ಯಾರಿಗೆ ಅದು? ಮನೋವ್ಯಥೆ ಪಡನ್ನು ಕೊಟ್ಟರೆ ಆ ದ್ರಾಕ್ಷರಸ, ಸಿಹಿಯಾದ ದ್ರಾಕ್ಷರಸ, ಚಿಕ್ಕರವಾದ ದ್ರಾಕ್ಷರಸ ಕುಡಿದಾಗ ಅವರಿಗೆ ಸಂತೋಷ, ಆನಂದ, ಹರ್ಷ ಉಂಟಾಗ್ತದೆ. ಅವನಿಗೆ ಮನೋವ್ಯಥೆಯಿಂದ ಬಿಡುಗಡೆ ಸಿಗ್ತದೆ ಅಂತೇಳಿ ತಿಳ್ಕೋತಾರೆ. ಅಂಥವನಿಗೆ ಬಡತನವನ್ನು ಮರೆಯೋದಕ್ಕಾಗಿ, ಬಡತನದ ಹೆದರಿಕೆಯಿಂದ ಇರತಕ್ಕಂಥವನು ಕುಡಿದು ಬಡತನವನ್ನು ಮರೆಯೋದಕ್ಕಾಗಿ ಕುಡಿತಾನೆ. ಅದಕ್ಕಾಗಿ ಅವನು ಪಟ್ಟಿಂಗನಾಗಿ ಬಿಡ್ತಾನೆ. ಆದ ಕಾರಣ ದೇವರ ಮಕ್ಕಳಿಗೆ ಕೇಳ್ತೀರಿ, ಮದ್ಯಪಾನವು ದೇವರನ್ನು ನಂಬಿಕೊಂಡಿರ್ತಕ್ಕಂಥ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಅದು ಶೋಭಿಸುವುದಿಲ್ಲ. ಗಂಭೀರವಾಗಿ ಹೇಳ್ತಿರಲಿಲ್ಲ. ಅದೇ ಮಾತು ಬೈಬಲಲ್ಲಿ ಎಲ್ಲಿ ಕುಡಿಬಾರದು ಎಂಬುದಾಗಿ ಬರಲ್ಪಟ್ಟಿದೆ ಅಂದರೆ ಭಾಳ ಚೆನ್ನಾಗಿದೆ ಅದು. ಕೊರಂತಿಯಲ್ಲಿ ಅಪೊಸ್ತಲನಾದ ಪೌಲ್ ಕೂಡ ಹೇಳ್ತಾನೆ ಭಾಳ ಚೆನ್ನಾಗಿ. ಈ ಕುಡಿಕತನ, ದುಂದವತನ ಮಾಡುವವರು ಯಾವತ್ತು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಇದೆ, ಭಾಳ ಒಳ್ಳೆ ಮಾತುಗಳು ಅವೆಲ್ಲ ಬರೆದಿಬಿಟ್ಟು. ನನ್ನ ಪ್ರಿಯ ಸಹೋದರಿ, ಅದ್ಭುತವಾದಂಥ ಸಂಗತಿಗಳು ನಾವು ಕರ್ತನ ವಾಕ್ಯದಿಂದ ನೋಡ್ತಾ ಬಂದಿರುವಾಗ ಅದನ್ನು ನಾವು ಓದೋಣ. ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ಅದೇನಂತ ಹೇಳಿದರೆ, ಕುಡಿಕತನ, ದುಂದುವತನ ಎಷ್ಟು ಮಾತ್ರಕ್ಕೂ ಮೊದಲನೇ ಕೊರಿಂಥಿ 6ನೇ ಅಧ್ಯಾಯ 8ನೇ ವಚನದಿಂದ ಓದೋಣ. ಮೊದಲನೇ ಕೊರಿಂಥಿ 6ನೇ ಅಧ್ಯಾಯ 8ನೇ ವಚನದಿಂದ. ಆದರೆ ನೀವು ಅನ್ಯಾಯ ಮಾಡುತ್ತೀರಿ, ಆಸ್ತಿಯನ್ನು ಅಪಹರಿಸುತ್ತೀರಿ, ಸಹೋದರರಲ್ಲಿ ಹೀಗೆ ಮಾಡುತ್ತೀರಿ. ಅನ್ಯಾಯ ಮಾಡುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ನಿಮಗೆ ಗೊತ್ತಿಲ್ಲವೋ? ಮೋಸ ಹೋಗಬೇಡಿರಿ. ಜಾರರು, ನೋಡ್ರಿ, ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವೀಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡಿಕರು, ಕುಡಿಯುವವರು, ಬೈಯುವವರು, ಸುಳುಕೊಳ್ಳುವವರು, ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯದ ಸುಖಕ್ಕೆ ಬಾಧ್ಯರಾಗುವುದಿಲ್ಲ. ದೇವರ ರಾಜ್ಯದ ಆ ಆನಂದಕ್ಕೆ, ಆ ದೇವರ ರಾಜ್ಯದಿಂದ ಬರ್ತಕ್ಕಂಥ ಆ ಸಮೃದ್ಧಿ, ಅಭಿವೃದ್ಧಿ, ಸುಖ, ಕ್ಷೇಮ ಇವೆಲ್ಲದಕ್ಕೆ ಬಾಧ್ಯರಾಗುವುದಿಲ್ಲ. ನೋಡ್ರಿ, ಇಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಂದರೆ ಕ್ರೈಸ್ತರಾಗಿರ್ತಕ್ಕಂಥ ನಮ್ಮೆಲ್ಲರಿಗೆ ಇದು ಬಹಳ ಕಡ್ಡಾಯವಾಗಿ, ನಮ್ಮ ನಿಜವಾಗಲೂ ದೇವರು ನಂಬಿಕೊಂಡು ನಿಜ ಕ್ರೈಸ್ತವರಲ್ಲಿ ಈ ಕುಡಿಕತನ, ದುಂದುವತನ, ವ್ಯಭಿಚಾರ ಇರಬಾರದು ಅನ್ನತಕ್ಕಂಥ ಉಪದೇಶ, ರಾಜರಿಗೆ ಕೊಡ್ತಕ್ಕಂಥ ಉಪದೇಶ ನಮಗೆ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ 10 ಆಜ್ಞೆಗಳು, ರಾಜಾಜ್ಞೆಗಳು. ಎಂಥ ಆಜ್ಞೆಗಳು? ರಾಜಾಜ್ಞೆಗಳಿದು. ಭೂಮಿ ಆಕಾಶಗಳಿಗೆ ಎಲ್ಲ ರಾಜರು, ಒಡೆಯರಿಗೆ ಒಡೆಯರಾಗಿರ್ತಕ್ಕಂಥವನು, ಪ್ರಭುಗಳಿಗೆ ಪ್ರಭುವಾಗಿರ್ತಕ್ಕಂಥವನು, ರಾಜಾದಿ ರಾಜನ ರಾಜಾದಿ
ರಾಜನು ಅಂದರೆ ರಾಜರಿಗೆಲ್ಲ ರಾಜನು ಆಗಿರ್ತಕ್ಕಂಥ ಹೇಳ್ತಾನೆ, ಯೆಹೋವನಾದ ನಾನೇ ನಿನ್ನ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿಮಗಿರಬಾರದು. ವಿಗ್ರಹಗಳನ್ನು ರೂಪಿಸಿ ವಿಗ್ರಹಾರಾಧನೆ, ವಿಗ್ರಹಗಳನ್ನು ರೂಪಿಸಿ ಅವುಗಳಿಗೆ ಎಷ್ಟು ಮಾತ್ರಕ್ಕೂ ಅಡ್ಡ ಬೀಳಬಾರದು. ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎಷ್ಟು ಮಾತ್ರಕ್ಕೂ ಎಲ್ಲ ಹೇಳ್ತಿರಲ್ವ್ಯಾ, ಎತ್ತಬಾರದು. ಗಂಭೀರವಾಗಿ ಹೇಳ್ತಿರಲ್ವ್ಯಾ, ಮನೋಪೂರ್ವಕಂದು ಹೇಳ್ತಿರಲ್ವ್ಯಾ. ನೆಕ್ಸ್ಟ್, ಸಬ್ಬತ್ತು ದಿನವನ್ನು ಪವಿತ್ರ ದಿನವೆಂದು ಸ್ಮರಿಸಬೇಕು, ಅದನ್ನು ಪ್ರತ್ಯೇಕವಾಗಿಡಬೇಕು. ಆ ದಿನ ಯಾವ ಕೆಲಸ ದುಡಿಮೆ ಮಾಡದೆ ಆ ದಿನ ದೇವರಿಗೆ ಸಮರ್ಪಿತವಾದ ದಿನ. ಆ ದಿನ ನಾವೆಲ್ಲರೂ ದೇವಾಲಯದಲ್ಲಿ ಬಂದು ದೇವರನ್ನ ಆರಾಧಿಸಿ, ದೇವರ ವಾಕ್ಯವನ್ನು ಕೇಳಿ, ದೇವರ ಬೋಧನೆಗಳನ್ನು ಕೇಳಿ, ದೇವರ ಉಪದೇಶಗಳನ್ನು ಕೇಳಿ, ಈ ರಾಜಬೋಧನೆಯನ್ನು ಕೇಳಿ ಜೀವನದಲ್ಲಿ ಹೇಗೆ ಬದುಕಬೇಕು, ಬಾಳಬೇಕು, ವೃದ್ಧಿ ಆಗಬೇಕು ಅನ್ನೋದು ನಾವು ಕಲಿಯೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳಿದ್ರಲ್ವ್ಯಾ. ಅದಕ್ಕೆ ಇಂಥವನನ್ನು ಯಾರು ಸೋಲಿಸ್ಲಿಕ್ಕಾಗೋದಿಲ್ಲ. ಯಾರಿಗೆ? ಇಂಥವನನ್ನು. ಮತ್ತು ನೆಕ್ಸ್ಟ್ ನೋಡ್ತಾ ಇದ್ದೆ ನಾವು, ನನ್ನ ಪ್ರಿಯ ಸಹೋದರಿ ಸಹೋದರಿ ಭಾಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಇದೇ ತಾಯಿ ತನ್ನ ಮಗನಿಗೆ ಉಪದೇಶ ಕೊಡ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಉಪದೇಶ ಕೊಡ್ತಾ ಇದ್ದಾಳೆ ನೋಡ್ರಿ. 30ನೇ ವಚನ, 31ನೇ ಅಧ್ಯಾಯ 30ನೇ ವಚನ. ಸೌಂದರ್ಯವು ನೆಚ್ಚತಕ್ಕಂಥದ್ದಲ್ಲ, ಲಾವಣ್ಯವು ಮೋಸಕರವಾದದ್ದು. ದೇವರಿಗೆ ಭಯಪಡುವವಳು, ಕರ್ತನಾದ ಯೆಹೋವನಿಗೆ ಭಯಪಡುವವಳು ಕೀರ್ತಿಗೆ ಪಾತ್ರಳು ಎಂಬುದಾಗಿ. ನಿಮ್ಮ ತರ್ಜುಮೆಯಲ್ಲಿ ಹೋದ್ರಿ ಅದೇನಾ? ನೋಡಿ ಏನು ಹಿಂದೆ ಮುಂದಾಗಿದೆ. ನಾವು ಸೌಂದರ್ಯವು ನೆಚ್ಚತಕ್ಕಂಥದ್ದಲ್ಲ, ಲಾವಣ್ಯವು ಅಂದ್ರೆ ಅಯ್ಯೋ ಏನು ಕಳೆದಿರಿ ಅವಳಲ್ಲಿ ಅಂದ್ರೆ ಲಾವಣ್ಯವು ನೆಚ್ಚತಕ್ಕಂಥದ್ದು, ಲಾವಣ್ಯವು ಮೋಸಕರವಾದದ್ದು. ನಿಜವಾದ ಸೌಂದರ್ಯ ಏನಂದ್ರೆ ಒಂದು ಸ್ತ್ರೀ, ಒಂದು ಹುಡುಗಿ, ಒಂದು ಯುವತಿಯಲ್ಲಿ, ಒಂದು ಮಕ್ಕಳಲ್ಲಿ ಗುಣವತಿಯಾದ ಸ್ತ್ರೀಯೇ, ದೇವರಿಗೆ ಭಯಪಡುವವಳೇ ಕೀರ್ತಿಗೆ ಪಾತ್ರಳು. ಪ್ರೈಸ್ ಲಾರ್ಡ್ ಜೀಸಸ್. ಅದೃಶ್ಯವಾದಂಥ, ಕಣ್ಣಿಗೆ ಕಾಣಲಾರದಂಥ ಆ ದೇವರಿಗೆ ಭಯಪಡುವವಳು ಕೀರ್ತಿಗೆ ಪಾತ್ರಳು. ಬಹಳ ಜನ ಕಾಣುದಿಲ್ಲ, ದೇವರು ಭಯಪಡದಂಗೆ ಕಾಣ್ತಾರೆ ಮೇಲೆ ಮೇಲೆ ಮಾತ್ರ. ಆದರೆ ದೇವರಿಲ್ಲದ ಸಮಯ, ಗಂಡ ಇಲ್ಲದ ಸಮಯದಲ್ಲಿ ಅಥವಾ ಪುರುಷನಿಲ್ಲದ ಸಮಯದಲ್ಲಿ ಅವರ ಮಾಯಾ ಮೋಸ ಏನು ನೋಡ್ಬೇಕು, ಹೆಂಗಿರ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ತಿಳ್ಕೊಂಡಿರ್ತಾರೆ ಅವರು ಏನಂತೇಳಿ, ಏನು ಗೊತ್ತಾಗಿಲ್ಲ ಬಿಡ್ರಿ, ಯಾರು ಗೊತ್ತಾಗ್ತಿಲ್ಲ. ಅದೇನೋ ಅಂತಾರಲ್ಲ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ ನಮ್ಮ ತೆಲುಗಿನಲ್ಲಿ, ಕನ್ನಡದಲ್ಲಿ ಹೇಳ್ತೀನಿ. ಬೆಕ್ಕು ಹಾಲು ಕುಡಿಯುವಾಗ ಕಣ್ಣು ಮುಚ್ಚಿ ಯಾರು ನಂಗೆ ನೋಡ್ತಾ ಇಲ್ಲ ಅಂತ ಕುಡಿತಾ ಇರದಂತೆ, ಯಾರು ನಂಗೆ ನೋಡ್ತಾ ಇಲ್ಲ ಅಂತೇಳಿ. ಹಾಗೆ ದೇವರ ಮಕ್ಕಳೇ, ಈ ಒಂದು ಉಪದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ ನಮ್ಮ ಕ್ಷೇಮಕ್ಕಾಗಿ, ನಮ್ಮ ವೃದ್ಧಿಗಾಗಿ. ಅದಕ್ಕೆ ವೇಶ್ಯರ ಸಾಂಗತ್ಯ ಮಾಡುವವನು ಪರಸ್ತ್ರೀಯರನ್ನು, ತನ್ನ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯರ ಜೊತೆಲಿ ಸಂಪರ್ಕ ಇಟ್ಟುಕೊಂಡು ಪಾಪ ಜೀವನ ಮಾಡೋನು ರೊಟ್ಟಿ ತುಂಡುಕು ಈಡಾಗಿ ಹೋಗುವನಂತೆ. ಮತ್ತು ಸರಾಯಿ ಕುಡಿಯುವವನು ಕೊನೆಗೆ ಏನಾಗ್ತಾನಂತೆ, ಕುಡಿಕತನ ಕೊನೆಗೆ ಪಟ್ಟಿಂಗತನ ಅಂದ್ರೆ ಮೂರ್ಖನು, ಹುಚ್ಚನಾಗಿ ಬಿಡ್ತಾನೆ. ಬರ್ತಾ 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 ಕುಡಿತಾ ಕುಡಿತಾ ಕೊನೆಗೆ ಮೂರ್ಖನು, ಹುಚ್ಚನಾಗಿ ಬಿಡ್ತಾನೆ. ಅದಕ್ಕೆ ಕುಡಿಕತನವು ಕೊನೆಗೆ ಪಟ್ಟಿಂಗತನಕ್ಕೆ ನಡೆಸುತ್ತದೆ. ಪಟ್ಟಿಂಗತನ ಆದಮೇಲೆ ಅವನ ಜೀವನ ಪತನವಾಗ್ತದೆ. ಎರಡನೇದಾಗಿ ಇಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ನಾವು ಈ ಸೊಲೊಮೋನನ್ನು ಕಲಿಸ್ಕೊಡ್ತಾ ಇದ್ದಲ್ಲ, ಮಗನೇ ಸೌಂದರ್ಯವನ್ನು ನೋಡಿ ಮೋಸ ಹೋಗಬೇಡ, ಲಾವಣ್ಯವನ್ನು ನೋಡಿ ಹಕ್ಕಬಕ್ಕ ಆಗಬೇಡ, ಬಹಳ ಮೋಸಕರವಾದದ್ದು. ದೇವರಿಗೆ ಭಯಪಡೋಳು ನಿಜವಾದ ಕೀರ್ತಿಗೆ ಪಾತ್ರಳು, ಅದುವೇ ನಿಜವಾದ ಸೌಂದರ್ಯ ಎಂಬುದಾಗಿ ನೋಡುತ್ತೇವೆ. ಗುಣವತಿಯಾದ ಸ್ತ್ರೀಯನ್ನು ಎಲ್ಲಿಯಾದರೂ ಕಂಡುಕೊಂಡಿಯಾ ಎಂಬುದಾಗಿ ಗುಣವತಿಯಾದ ಸ್ತ್ರೀಯರ ಕುರಿತು ಇಲ್ಲಿ ಅದ್ಭುತವಾಗಿ ಲೇಖಿಸಲ್ಪಟ್ಟಿದೆ. ಯಾರು ಮಾತಾಡ್ತಾ ಇರೋದು? ಲಿಮ್ಯುವೇಲನ ತಾಯಿಯಾದ ಬೆತ್ಸಿಬಳು. ಬರೋಣ. ಗುಣವತಿಯಾದ ಸ್ತ್ರೀಯರನ್ನು ಕಂಡುಕೊಂಡಿರಾ, ಅವಳಕ್ಕಿಂತ ಅಮೂಲ್ಯವಾದಳು. 10ನೇ ವಚನ, 31ನೇ ಅಧ್ಯಾಯ 10ನೇ ವಚನದಿಂದ. ಗುಣವತಿಯಾದ ಸತಿ ಎಲ್ಲಿ ಸಿಕ್ಕಾಳು? ಆಕಿ ಹವಳ, ಬೆಳ್ಳಿ ಬಂಗಾರು ಮುತ್ತು ರತ್ನಗಳು ಅದಕ್ಕಿಂತ ಬೆಲೆ ಬಾಳಿದ್ದು ಹವಳ.
ಅವಳಕ್ಕಿಂತಲೂ ಅಮೂಲ್ಯವಾದವಳು. ಹಾ ಆ ಪತಿಯ ಹೃದಯ ಅಂದ್ರೆ ಗುಣವತಿಯಾದ ಸ್ತ್ರೀ, ಪತಿಯ ಹೃದಯವು ಅವಳಲ್ಲಿ ಭರವಸೆ ಇಡುವುದು. ಅವನು ರಾಶಿ ರಾಶಿಯಾಗಿ ಸಂಪಾದಿಸಿಕೊಂಡು ಬಂದಾಗ ಆಕೆ, ಆ ಹೆಂಡತಿ, ಗುಣವತಿಯಾದ ಸ್ತ್ರೀ ಜೀವಮಾನ ಕಾಲವೆಲ್ಲ ತನ್ನ ಗಂಡನಿಗೆ ಕೇಡು ಮಾಡದವಳಾಗಿ, ತನ್ನ ಗಂಡನಿಗೆ, ತನ್ನ ಗಂಡನ ಕುಟುಂಬದವರಿಗೆ, ಗಂಡನ ಎಲ್ಲದವರಿಗೆ ಕೇಡು ಮಾಡದವಳಾಗಿ ಇರುವುದಿಲ್ಲ, ಹಿತವನ್ನೇ ಮಾಡುವಳಾಗಿರ್ತಾಳೆ ಗುಣವತಿಯಾದ ಸ್ತ್ರೀ. ಹಾರ್ಡ್ ವರ್ಕರ್ ಅವಳು. ಹುಣ್ಣೆಯನ್ನು ಸಂಪಾದಿಸಿಕೊಂಡು ಹೆಣವನ್ನು ಉಡಿಸಿ ಕೈ ಕೆಲಸವನ್ನು ಮಾಡಿ ಸಂಪಾದನೆ ಮಾಡಿ ತನ್ನ ಪತಿಯನ್ನು, ತನ್ನ ಕುಟುಂಬವನ್ನು, ತನ್ನ ಮಕ್ಕಳನ್ನು ಕಾಪಾಡಿಕೊಂಡು ಸಮೃದ್ಧಿಯಿಂದ ನೋಡಿಕೊಳ್ತಾಳೆ ಗುಣವತಿಯಾದ ಸ್ತ್ರೀ. ಈ ಗುಣವತಿಯಾದ ಸ್ತ್ರೀ ದೇವರಿಗೆ ಭಯಪಡೋಳು, ಅವಳೇ ಗುಣವತಿಯಾದ ಸ್ತ್ರೀ. ದಯಮಾಡಿ ಕೇಳಿಸ್ಕೊಳ್ತೀರಿ, ಯಾಕಂದ್ರೆ ಅನೇಕ ಜನ ಇದರಲ್ಲಿ ಮಿಸ್ ಆಗ್ತಾ ಇದ್ದಾರೆ. ತನ್ನ ಮನೆಯಲ್ಲಿರ್ತಕ್ಕಂಥ ಯಾರು ಗುಣವತಿ ಆಗಿದ್ದಾರೆ, ಯಾರು ಗುಣವತಿ ಆಗಿಲ್ಲ ಅಂತ ಕಂಡುಕೊಳ್ಳಿಕ್ಕಾಗದೆ ಈ ಗುಣವತಿ ಅಲ್ಲದಂಥ ಸ್ತ್ರೀಯರ ಮಾತನ್ನು ಕೇಳಿ ಅದರನ್ನು ಪಾಲನೆ ಮಾಡಿ ಆ ಪುರುಷರ ಗತಿ ಏನಾಗಿದೆ ಅಂದ್ರೆ ರೊಟ್ಟಿ ತಿಂಡಕ್ಕೂ ಈಡಾಯಿತು, ರೊಟ್ಟಿ ತುಂಡುಗೂ ಈಡಾಯಿತು. ಎರಡನೇದಾಗಿ ಆ ಗುಣವತಿಯಾದ ಸ್ತ್ರೀ ಅಲ್ಲದವಳು ತನ್ನ ಗಂಡನಿಗೆ ಅನೇಕ ವಿಧವಾದ ರೋಗಗಳನ್ನು ಹಂಚಿಕೊಟ್ಟುಬಿಟ್ಟಿದ್ದಾಳೆ. ಯಾಕಂದ್ರೆ ಅವಳು ತನ್ನ ದುರುಪದೇಶಗಳಿಂದ, ತನ್ನ ದುರ್ವ್ಯವಹಾರಗಳಿಂದ, ತನ್ನ ದುರುಸಂಕಲ್ಪಗಳಿಂದ ಗಂಡನಿಗೆ ತಪ್ಪು ಕಲ್ಪನೆಗಳನ್ನು ನೀಡಿ, ತಪ್ಪು ಮಾಹಿತಿಯನ್ನು ಕೊಟ್ಟು ಮನೆಯನ್ನು ಪತನ ಮಾಡಿದ್ದಾಳೆ. ಇದನ್ನು ಕೇಳಿದ ಗಂಡನು ಒಂದಲ್ಲ ಎರಡಲ್ಲ ಎಲ್ಲ ರೋಗಗಳು, ಮಾರಕ ರೋಗಗಳು, ಗುಣವಾಗಲಾರದಂಥ ರೋಗಗಳಿಂದ ಪೀಡಿತನಾಗ್ತಾ ಇದ್ದಾನೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಗುಣವತಿಯಾದ ಸ್ತ್ರೀ ಯಾರನ್ನಂತ ಕಂಡುಕೊಳ್ಳ್ರಿ. ದೇವರಿಗೆ ಭಯಪಡುವವಳು ಗುಣವತಿಯಾದ ಸ್ತ್ರೀ. ತಿಳ್ಕೊಂಡು ಬಿಟ್ಟಿರ್ತಾರೆ ಅವ್ರು ಯಾರಂತೇಳಿ. ಆ ಗುಣವತಿ ಅಲ್ಲದ ಸ್ತ್ರೀ, ಮೋಸ ಮಾಡುವ ಸ್ತ್ರೀ ತಿಳ್ಕೊಂಡಿರ್ತಾಳೆ, ಏನು ಗೊತ್ತಾಗಿಲ್ಲ, ಮಳ್ಳ ಇದ್ದಾನೆ ಗಂಡ ನಂದು, ಅಥವಾ ಮಳ್ಳ ಇದ್ದಾನೆ ಆ ಪುರುಷ ಅಂತೇಳಿ ತಿಳ್ಕೊಂಡಿರ್ತಾಳೆ. ಎಲ್ಲ ಗೊತ್ತಿದ್ದು ಕೂಡ ಕೆಲವು ಜನ ಗೊತ್ತಿಲ್ಲದಂಗೆ ಇರ್ತಾರೆ. ಆದರೆ ಕೆಲವು ಜನ ಗೊತ್ತಿದ್ದು ಕೂಡ ತಾನು ಕೂಡ ಆ ಗುಣವತಿ ಅಲ್ಲದಂಥವಳ ಮಾತನ್ನು ಕೇಳಿ ತನ್ನ ಜೀವನ ಪತನ ಮಾಡಿಕೊಂಡಿದ್ದು ನಾನು ನೋಡಿದ್ದೇನೆ. ಹಣ ಬಹಳ ಸಂಪಾದನೆ ಮಾಡಿರ್ಬೋದು, ಆದರೆ ಮೈಯೆಲ್ಲ ಶಾಪ, ರೋಗ, ವ್ಯಾಧಿಗಳು. ಇದು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಯಾಕಂದ್ರೆ ಅದಕ್ಕೆ ದಾವೀದನ ಉಪದೇಶ ಕೊಡ್ತಾ ಇದ್ದಾನೆ. ಈಗ ಏನಂತ ತಿಳ್ಕೊಂಡು, ಆರೋಗ್ಯವಾಗಿರೋದಕ್ಕಾಗಿ ಏನಂತ ತಿಳ್ಕೊಂಡು ದಾವೀದನ ಉಪದೇಶ ಮಗನಿಗೆ 3ನೇ ಅಧ್ಯಾಯದಲ್ಲಿ ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. 3ನೇ ಅಧ್ಯಾಯದಲ್ಲಿ 1ನೇ ವಚನ ಓದ್ತೀರಾ ಮಾತನ್ನು. ಕಂದ, ಮಗನೇ, ನನ್ನ ಉಪದೇಶವನ್ನು ಮರೆಯಬೇಡ. ಜ್ಞಾನೋಕ್ತಿ 3ನೇ ಅಧ್ಯಾಯ 1ರಿಂದ 10ವರೆಗೆ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ದಾವೀದನು, ಅರಸನಾದ ದಾವೀದನು ತನ್ನ ಮಗನಾದ ರಾಜ್ಕುಮಾರನಿಗೆ ಕೊಡತಕ್ಕಂಥ ಉಪದೇಶ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಹೃದಯದಿಂದ ಕೈಗೊಂಡು ನಡಿ. ಅವು ನಿನ್ನ ಅವು ನಿನಗೆ ದೀರ್ಘಾಯುವನ್ನು ಅನುಗ್ರಹಿಸುತ್ತದೆ, ನಿನ್ನ ಆಯುಷ್ಯನ್ನು ವೃದ್ಧಿಗೊಳಿಸುತ್ತದೆ, ನಿನಗೆ ಸುಖ ಕ್ಷೇಮವನ್ನು ಅನುಗ್ರಹಿಸುತ್ತದೆ. ತಂದೆ ದೇವರಿಂದ ಬಂದಿರತಕ್ಕಂಥ ಆಜ್ಞೆಗಳನ್ನು ಹೃದಯದಿಂದ, ಅಂತರಾಳದಿಂದ ಕೈಗೊಂಡು ನಡಿ. ಅದು ನಿನ್ನ ದಿನಗಳು, ನಿನ್ನ ಜೀವನದ ಆಯುಷನ್ನು ದೊಡ್ಡದಾಗಿ ವೃದ್ಧಿ ಮಾಡುತ್ತದೆ ಮತ್ತು ಆ ಆಯು ಎಲ್ಲ ಸುಖ ಕ್ಷೇಮಗಳಿಂದ ತುಂಬಿರುತ್ತದೆ. ಈಗ ಕೆಲವು ಜನರ ಜೀವನ ಯಾಕೆ ವ್ಯಾಧಿ, ಅನಾರೋಗ್ಯ, ಮಾರಕ ರೋಗಗಳು, ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ತಾ, ಮಾದಕ ಪದಾರ್ಥ ಅಂದರೆ ಔಷಧಗಳನ್ನು ತೆಗೆದುಕೊಳ್ತಾ ತನ್ನ ಜೀವನವನ್ನು ಶಾಪದಿಂದ ತುಂಬಿಕೊಂಡಿರ್ತಕ್ಕಂಥವ್ರಿಗೆ
ಇದು ಮುಕ್ತಿಯ ಸಂದೇಶವಾಗಿರಲಿ ಎಂಬುದಾಗಿ ನನ್ನ ಹಾರೈಕೆ. ಪ್ರೈಸ್ ಲಾರ್ಡ್ ಜೀಸಸ್. ಬಹಳ ಜನರು ಇದನ್ನು ನೆಪ ಮಾಡಿಕೊಂಡು, ಇಲ್ಲ ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ದಾನೆ, ನಾನು ಬಹಳ ಪ್ರಾಮಾಣಿಕನಾಗಿದ್ದೇನೆ ಎಂಬುದಾಗಿ ಕೆಲವು ಜನ ಸೋಗು ಮಾಡ್ತಾರೆ, ನಟಿಸ್ತಾರೆ. ಆದ್ರೆ ಇಲ್ಲಿ ಕ್ಲಿಯರ್ ಆಗಿ ಬರಲ್ಪಟ್ಟಿದೆ, ಕಂದ ನನ್ನ ಉಪದೇಶಗಳನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಹೃತ್ಪೂರ್ವಕವಾಗಿ ಕೈಗೊಂಡು ನೋಡಿ, ಅದು ನಿನ್ನ ದಿನಗಳನ್ನು ನಿನ್ನ ಆಯುವನ್ನು ವೃದ್ಧಿಗೊಳಿಸುತ್ತದೆ ಮತ್ತು ಸುಕ್ಷೇಮವನ್ನು ಅಂದ್ರೆ ಸುಖಕ್ಷೇಮವನ್ನು, ಸುಖ ಅಂದ್ರೆ ಮಾನಸಿಕವಾದ, ಕ್ಷೇಮ ಅಂದ್ರೆ ಆರೋಗ್ಯ. ಸುಖ ಅಂದ್ರೆ ಆರೋಗ್ಯನೂ ಬರ್ತದೆ, ಕ್ಷೇಮ ಅಂದ್ರೆ ಸಮೃದ್ಧಿನೂ ಬರ್ತದೆ. ಆದ್ರೆ ಕೆಲವು ಜನರಿಗೆ ಸಮೃದ್ಧಿ ಇದೆ ಅಂದ್ರೆ ಹಣ ಐಶ್ವರ್ಯ ಇದೆ, ಆದರೆ ದುಃಖ, ವೇದನೆ, ವ್ಯಾಧಿಗಳು, ಶಾಪಗಳು ಅವ್ರನ್ನು ಕಾಡ್ತಾ ಇದೆ. ಇದೇ ಡಿಫರೆನ್ಸು ದೇವರಿಗೆ ಭಯಪಡು ನಡೆಯತಕ್ಕಂಥ ರಾಜೋಪದೇಶ ಕೇಳತಕ್ಕಂಥವರಿಗೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಅದಕ್ಕಾಗಿ ಪದೇ ಪದೇ ದಿನೇ ದಿನೇ ಯಾರು ಗುಣವತಿ ಅಲ್ಲದವರ, ದೇವರಿಗೆ ಭಯಪಡುವವಳು, ಅವಳು ದೇವರಿಗೆ ಭಯಪಡುವಳಾಗಿರ್ಬೇಕು, ಪುರುಷನು ಕೂಡ ದೇವರಿಗೆ ಭಯಪಡೋವಾಗಿರ್ಬೇಕು. ಆವಾಗ ಅವರ ಜೀವನ ಸಾರ್ಥಕವಾಗ್ತದೆ. ಅದಕ್ಕಾಗಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ನೋಡ್ರಿ ಯಾರಿಗೆ ರೋಗ ಇರೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ. ಗುಡ್ ನ್ಯೂಸ್ ಅಲ್ಲ ಇದು? ನಾವು ಆರೋಗ್ಯವಾಗಿರ್ಲಿಕ್ಕೆ ಆ ದೇವರ ಮಾತಿಗೆ ಕೈಗೊಂಡು ನಡೆದರೆ ಆರೋಗ್ಯವಾಗಿರ್ತೀವಿ ಎಂಬುದಾಗಿ ಹೇಳ್ತಾ ಇದ್ದೆ. ನೆಕ್ಸ್ಟ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದೇ ಇರಲಿ, ಅವುಗಳು ನಿನ್ನ ಕೊರಳಿಗೆ ಕಟ್ಟಿಕೊಂಡು ನಿನ್ನ ಹೃದಯದಲ್ಲಿ ಅದನ್ನು ಬರೆದಿಡು. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದೃಷ್ಟಿಯಲ್ಲಿ ದಯೆಯನ್ನು, ಸನ್ಮಾನವನ್ನು, ಅತ್ಯಧಿಕವಾದಂಥ ದಯೆಯನ್ನು, ಸನ್ಮಾನವನ್ನು, ದೇವರ ದೃಷ್ಟಿಯಲ್ಲಿ, ಮಾನವರ ದೃಷ್ಟಿಯಲ್ಲಿ ಅತ್ಯಧಿಕವಾದ ದಯೆ ಮತ್ತು ಸನ್ಮಾನವನ್ನು ಪಡೆದುಕೊಳ್ಳುತ್ತೀ ಎಂಬುದಾಗಿರುತ್ತೆ. ಯಾಕಂದ್ರೆ ಸ್ವಬುದ್ಧಿ, ನೆಕ್ಸ್ಟ್ ನೋಡ್ರಿ, ಸ್ವಬುದ್ಧಿ, ಕಳ್ಳಬುದ್ಧಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನಲ್ಲಿ ಭರವಸೆ ಇಡು. ನಿನ್ನ ಎಲ್ಲ ಯೋಜನೆಗಳು, ನಡವಳಿಕೆಗಳಂದ್ರೆ ನಿನ್ನ ಎಲ್ಲ ಯೋಜನೆಗಳು ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವವನು. ನೀನೇ ಬುದ್ಧಿವಂತನೆಂದು अपने आप को बहुत शाणा मत समझ. ನೀನೇ ನಿನ್ನನ್ನು ಬುದ್ಧಿವಂತನೆಂದು ಎನಿಸಿಕೊಳ್ಳಬೇಡ. ಯೆಹೋವನಿಗೆ ಕರ್ತನಿಗೆ ಭಯಪಟ್ಟು ಕೆಟ್ಟದನ್ನು ಮಾಡದೆ ತೊಲಗು. ಅದು ನಿನಗೆ ದೇಹಕ್ಕೆ ಆರೋಗ್ಯವೂ ಎಲುಬಿಗೆ ಪುಷ್ಟಿಯೂ ಆಗಿರುವುದು. ನಿನಗೆ ಬರ್ತಕ್ಕಂಥ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಕಾಣಿಕೆ ದಶಮಾಂಶಗಳಿಂದ ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಖನಿಜಗಳು, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್, ನಿನ್ನ ಮನೆಯಲ್ಲಿರ್ತಕ್ಕ ರೇಷನ್ ಪಾನಿ, ನಿನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಸಮೃದ್ಧಿಕರ. ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಕೊರತೆನೇ ಆಗುವುದಿಲ್ಲ. ಯಾವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಿನ್ನ ಬ್ಯಾಂಕಿನಲ್ಲಿ ಬ್ಯಾಲೆನ್ಸ್ ಇರ್ತದೆ. ಈ ರೀತಿಯಲ್ಲಿ ನಾವು ಕರ್ತನ ಮಾತಿಗೆ ಅನುಗುಣವಾಗಿ ನಡ್ಕೊಂಡ್ರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತಿನ ಈ ಶುಭವಾರ್ತೆ ಎಲ್ಲರೂ ಬರೆದಿಟ್ಕೊಳ್ತೀರಿ. 10ನೇ ವಚನದವರೆಗೆ ದಾವೀದನು ಮಗನಾದ ರಾಜ್ಕುಮಾರನಿಗೆ ಕೊಟ್ಟಿರತಕ್ಕಂಥ ರಾಜೋಪದೇಶ, ತಾಯಿಯಾದ ಬೆತ್ಸಿಬಳು ಮಗನಾದ ಸಲ್ಮೋನನಿಗೆ ಲಿಮ್ಯುಯಲಿಗೆ ಕೊಟ್ಟಿರತಕ್ಕಂಥ ರಾಜೋಪದೇಶ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇಂಥ ಮಾತುಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿ ನಡೆದಿರ್ತಕ್ಕಂಥವ್ರಿಗೆ ಸಾಕ್ಷಿ ಹೇಳ್ತಾ ಇದ್ದಾನೆ. ಯಾವ ರೋಗ ಇಲ್ಲ ಅವರಿಗೆ. ನೀವು ಕೂಡ ಯಾವ ರೋಗ ಇಲ್ಲದೆ ಇರಬೇಕೆಂಬುದಾಗಿ ನನ್ನ ಹಾರೈಕೆ. ಕ್ಲಾರಿಟಿಯಾಗಿ ಕೊಡಲಾಗಿದೆ. ಒಂದು, ಈ ದೈವ ಮಾತುಗಳನ್ನು ತಂದೆಯಾದ ದಾವೀದನು ಕೊಡತಕ್ಕಂಥ ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರಿಂದ ಒಂದು ಆಧ್ಯಾತ್ಮಿಕ ಆಶೀರ್ವಾದ, ಮನಃಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ. ಇನ್ನೊಂದು ಭೌತಿಕ ಆಶೀರ್ವಾದ, ಆರೋಗ್ಯ, ತ್ರಾಣ, ದೇಹಬಲ, ಪೌರುಷ.
ಪ್ರೈಸ್ ಲಾರ್ಡ್ ಜೀಸಸ್. ಇನ್ನೊಂದು ಆರ್ಥಿಕ ಆಶೀರ್ವಾದ. ಆರ್ಥಿಕ ಅಂದರೆ ಹಣ ಐಶ್ವರ್ಯಗಳಲ್ಲಿ ನೀನು ನಿನ್ನ ಪ್ರಥಮ ಫಲಗಳಲ್ಲಿ ಪ್ರಾಮಾಣಿಕನಾಗಿ ದೇವರ ಬಳಿಯಲ್ಲಿ ತಂದು ಕೊಡೋದಾದರೆ ನಿನ್ನ ಕನಜಗಳು, ನಿನ್ನ ಮನೆ ಸ್ಥಳ ಹಿಡಿಯಲಾರದ ಸುಸೂರಗಳನ್ನು ತುಂಬಿಸಿ, ಸಮೃದ್ಧಿಯನ್ನು ತುಂಬಿಸಿ ಅನೇಕ ಬಡ ದೀನ ದಲಿತರಿಗೆ, ಬಲಹೀನರಿಗೆ ದಾನ ಮಾಡುವಂಗಿರ್ತೀರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಭಾಳ ಜನ ಬಡ ದೀನ ದಲಿತರಿಗೆ ದಾನ ಮಾಡ್ತಾರೆ, ಆದರೆ ತನ್ನ ತಂದೆ ತಾಯಿಗಳಿಗೆ, ಹಲ್ಲೆಲೂಯಾ, ತನ್ನ ತಂಗಿಗೆ ಔಷಧ ಕೊಡಲಿಕ್ಕೆ, ಔಷಧ ಉಪಚಾರ ಕೊಡಲಿಕ್ಕೆ ಆಗ್ತಾ ಇಲ್ಲ. ಪಾಪ ಒಬ್ಬ ದೊಡ್ಡ ವ್ಯಕ್ತಿ, ನಾನು ಅನೇಕ ರೋಗಗ್ರಸ್ತರಿಗೆ ಸಹಾಯ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿಕೊಂಡು ಒಂದು ವೇದಿಕೆ ಮೇಲೆ ಹೇಳಿದ. ಪಾಪ ಆ ವೇದಿಕೆ ಮೇಲೆ ಹೇಳುವಾಗ ನಂಗೆ ಭಾಳ ಸಂತೋಷ. ಯಾಕಂದ್ರೆ ನಾನು ಕೇಳ್ತಾ ಇದ್ದೇನೆ, ನನಗೆ ಗೊತ್ತಿದೆ ನಾನು ಬಡವರಿಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳೋನು ತನ್ನ ತಂದೆಯನ್ನು ತನ್ನ ಕಡೆ ಕೆಲಸಕ್ಕೆ ಇಟ್ಕೊಂಡು ಸಂಬಳ ಕೊಡ್ತಾ ಇದ್ದಾನೆ ಅಂದರೆ ಇವನಷ್ಟು ದುರ್ಮಾರ್ಗ ಯಾವನ ಅಧಿಕಾರ? ವಿಚಾರ ಮಾಡಿ. ಅಲ್ಲ, ಬರೆದು ಕೊಡ್ತಿರತ್ತೆ, ಕೆಳಗೆ ಹಾಕ್ತೀರಿ. ತನ್ನ ತಂದೆಯನ್ನು ತನ್ನ ಕಡೆ ಕೆಲಸ ಮಾಡಿಕೊಂಡು ಅವನಿಗೆ ಸಂಬಳ ಕೊಡ್ತಾ ಇದ್ದಾನೆ. ಅವನಂತ ದೊಡ್ಡ ದುರ್ಮಾರ್ಗನ ಯಾರು ಇದ್ದಾರೆ? ನೆಕ್ಸ್ಟು, ನಾನು ಅನೇಕ ಜನರಿಗೆ ಮೆಡಿಕಲ್ ದಾನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹೊರಗಿನವರಿಗೆಲ್ಲ ಮೆಡಿಕಲ್ ದಾನ ಮಾಡಿ ಶಾಲುಗಳು, ಹೂವಿನ ಮಾಲೆಗಳು ಹಾಕಿಸ್ಕೊಳ್ತಾ ಇದ್ದಾನೆ. ಆದರೆ ಆ ವ್ಯಕ್ತಿ ತನ್ನ ತಂಗಿಗೆ ಔಷಧಕ್ಕಾಗಿ ಅಲ್ಲಾಡ್ತಾ ಇದ್ರೆ, ಪಾಪ ಆ ತಂಗಿಗೆ ಔಷಧಕ್ಕೆ ದುಡ್ಡು ಕೊಡದೆ ನಾನು ಬೇರೆಯವರಿಗೆ ಔಷಧ ದಾನ ಮಾಡ್ತಾ ಇದ್ದೀನಿ ಎಂಬುದಾಗಿ ಕೀರ್ತಿಯನ್ನು ಪಡ್ಕೊಳ್ತಾ ಎಲ್ಲ ಜನರ ಮುಂದೆ ಹೇಳ್ಕೊಳ್ತಾರೆ. ನನಗೆ ಬಹಳ ಆನಂದವಾಯಿತು. ಯಾಕಂದರೆ ದಯೆ ಬಂತು ಆ ವ್ಯಕ್ತಿ ಮೇಲೆ. ಗಂಭೀರವಾಗಿ ಹೇಳ್ತಿರಲ್ವ. ನನಗೆ ಗೊತ್ತಿದೆ ಇಂಥವರು ಭೂಲೋಕದಲ್ಲಿ ಬಹಳ ಜನರಿದ್ದಾರೆ ಅಂತೇಳಿ. ತನ್ನ ತಂದೆ ತಾಯಿ ತನ್ನ ಕುಟುಂಬವನ್ನು ನೋಡಿಕೊಳ್ಳದೆ ಬೇರೆಯವ್ರ ಹತ್ರ ಹೋಗಿ ತನಗಿರ್ತಕ್ಕಂಥ ದುಡ್ಡಿಂದ ಮಾನ ಸನ್ಮಾನವನ್ನು ಪಡೆಯೋದಕ್ಕಾಗಿ, ಶಾಲ್ ಹಾಕಿಸ್ಕೊಳ್ಳೋದಕ್ಕಾಗಿ, ಹೂವಿನ ಮಾಲ ಹಾಕಿಸ್ಕೊಳ್ಳೋದಕ್ಕಾಗಿ ಸ್ವಲ್ಪ ದಾನ ಮಾಡಿದಾಗ ಮಾಡ್ತಾರೆ. ಆದರೆ ಅಂಥವನು ಯಾವತ್ತೂ ಸುಖವಾಗಿರ್ಲಿಕ್ಕಾಗುವುದಿಲ್ಲ. ಪ್ರೈಸ್ ಲಾರ್ಡ್. ನೆನಪಿಟ್ಕೋ ನನ್ನ ಪ್ರಿಯ ಸಹೋದರಿ ಸಹೋದರೇ, ಬಹಳ ಕ್ಲಾರಿಟಿ ಆಗಿದೆ, ಒಂದೊಂದಾಗಿದೆ, ಅದ್ಭುತವಾಗಿ ಬರಲ್ಪಟ್ಟಿದೆ. ಇವತ್ತು ನಿಮಗೆ ಶುಭ ದಿನ. ಈಗಲಾದರೂ ಮನಸ್ಸು ತಿರುಗಿಕೊಂಡು ರಾಜಬೋಧನೆಗೆ ಶರಣರಾಗಿ ಸಮರ್ಪಣವಾಗಿ ಕರ್ತನ ನಾಮಕ್ಕೆ ಮೈಮಾರ್ಥಕವಾಗಿ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಕರ್ತನ ನಾಮಕ್ಕೆ ಮೈಮಾರ್ಥಕವಾಗಿ ಇವತ್ತು ನಮ್ಮನ್ನು ನಾವು ಸಮರ್ಪಿಸ್ಕೊಳ್ಳೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪ್ರಲೋಕದಲ್ಲಿ ಇವತ್ತು ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ. ರಾಜಬೋಧನೆ, ರಾಜಕುಮಾರಿಗೆ ಕೊಡ್ತಕ್ಕಂಥ ಬೋಧನೆ ಕರ್ತನೆ. ಹೌದು ರಾಜ, ಇವತ್ತು ವಾಕ್ಯದ ಪ್ರಕಾರವಾಗಿ ನಡೆದು ಅದನ್ನು ಅಳವಡಿಸಿಕೊಂಡು ನಡೆದವನಿಗೆ ಎಷ್ಟು ಅಂದವಾದಂಥ ಸುಂದರವಾದಂಥ ಅವನ ದಿನಗಳು, ಅವನಿಗೆ ದೀರ್ಘಾಯು, ಅದರೊಟ್ಟಿಗೆ ಸುಕ್ಷೇಮವನ್ನು ಅನುಗ್ರಹಿಸುವನು. ಅಷ್ಟೇ ಅಲ್ಲದೆ ಮನಃಶಾಂತಿಯನ್ನು ಅನುಗ್ರಹಿಸುವನು. ಅಷ್ಟೇ ಅಲ್ಲದೆ ಸಮಾಜದಲ್ಲಿಯೂ ಮನುಷ್ಯರಲ್ಲಿಯೂ ದೇವರ ದೃಷ್ಟಿಯಲ್ಲಿಯೂ ಗೌರವವು ಮತ್ತು ಮಾನ್ಯತೆಯು ಅನುಗ್ರಹಿಸಲ್ಪಡುತ್ತಾನೆ. ಅಷ್ಟೇ ಅಲ್ಲದೆ ಆರ್ಥಿಕದಲ್ಲಿ ಕೂಡ ಸಮೃದ್ಧಿಯಿಂದ ತುಂಬಿ ಆ ಆರ್ಥಿಕದಲ್ಲಿ ಅದಕ್ಕೆ ದೇವರ ಆಶೀರ್ವಾದವು ಐಶ್ವರ್ಯವನ್ನುಂಟು ಮಾಡುತ್ತದೆ ಹೊರತು ದುಃಖವನ್ನು ಸೇರಿಸುವುದಿಲ್ಲ. ಯಾರ್ಯಾರಿಗೆ ಐಶ್ವರ್ಯದಲ್ಲಿ ದುಃಖ ಸೇರಿಸಲ್ಪಟ್ಟಿದೆ, ಈಗಲೇ ಮನಸ್ಸು ತಿರ್ಕೊಂಡು ಪಶ್ಚಾತ್ತಾಪಪಟ್ಟು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಪಶ್ಚಾತ್ತಾಪಪಟ್ಟು ಈಗಲೇ ಕರ್ತನ ಸನ್ಮಾರ್ಗಕ್ಕೆ ನಮ್ಮ ಜೀವನವನ್ನು ಸಮರ್ಪಿಸೋಣ. ಪ್ರಭುವಾಗಿರತಕ್ಕಂಥ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇವತ್ತು ನಿನ್ನ ಮಕ್ಕಳಾದ ನನ್ನನ್ನು ಕೇಳುತ್ತಿರ್ತಕ್ಕ ನಿನ್ನ ಮಕ್ಕಳು ಕರ್ತನೆ, ಎಷ್ಟೋ ಜ್ಞಾನದಿಂದ, ಎಷ್ಟೋ ತ್ರಾಣದಿಂದ, ಎಷ್ಟೋ ಆಸಕ್ತಿಯಿಂದ ಕೇಳ್ತಾ ಇದ್ರೆ ಅವರ ಜೀವನದಲ್ಲಿ ಶುಭವೂ ಕ್ಷೇಮವೂ ಸಮೃದ್ಧಿಯೂ ಅಭಿವೃದ್ಧಿಯು ಆರೋಗ್ಯವೂ ಐಶ್ವರ್ಯವು ಮಾನ ಸನ್ಮಾನವು ಮಾನ್ಯತೆಯು ಕೊನೆಗೆ ದೀರ್ಘಾಯು ಸುಖಕ್ಷೇಮವು ಅವರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೀನಿ ಕರ್ತನೆ. ಗುಣವಾಗಲಾರದಂಥ ರೋಗಗಳು ಇವತ್ತು ಗುಣವಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದೀನಿ. ಯಾಕಂದ್ರೆ ಈಗೋ ನೀನು ಜಾಣನೆಂದೆನಿಸ್ಕೋಬೇಡ. ಹಲೋ, ದೇವರಿಗೆ ಭಯಪಡು, ಕೆಟ್ಟದರಿಂದ ತೊಲಗು,
ಅದು ನಿನ್ನ ದೇಹಕ್ಕೆ ಆರೋಗ್ಯವೋ, ನಿನ್ನ ಎಲುಬುಗಳಿಗೆ ಪುಷ್ಟಿಯಾಗಲಿ. ಯೇಸು ನಾಮದಲ್ಲಿ ಕರ್ತನೆ. ಯಾರ್ಯಾರು ಇವತ್ತು ಎಷ್ಟೋ ದಿನಗಳಿಂದ ಗುಣವಾಗಲಾರದಂಥವ್ರು ಕರ್ತನೆ, ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಸ್ಥತೆ ಹೊಂದಲಿ, ಗುಣವಾಗಲಿ, ಶುಭವಾಗಲಿ, ಮೇಲಾಗಲಿ ಎಂಬುದಾಗಿ ಅರಸನ ಬೋಧನೆಯಿಂದ, ತಂದೆಯ ಬೋಧನೆಯಿಂದ, ತಾಯಿಯ ಬೋಧನೆಯಿಂದ, ಜ್ಞಾನೋಕ್ತಿಗಳಿಂದ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಅವರ ಜೀವನದಲ್ಲಿ ಬರ್ತಕ್ಕಂಥ ಮಾರ್ಪಾಟದಿಂದ ಅವರಿಗೆ ಶುಭವಾಗಲಿ ಎಂಬುದಾಗಿ ಹಾರೈಸುತ್ತಾ, ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಮಾರಕ ರೋಗಗಳಿಂದ ಯೇಸು ನಾಮದಲ್ಲಿ ಗುಣವಾಗತಕ್ಕಂಥ ಒಂದು ನೀತಿ ಉಪದೇಶವನ್ನು ಇವತ್ತು ಕೇಳಿ ಯಾರ್ಯಾರೋ ಅದಕ್ಕೆ ಶರಣರಾಗಿದ್ದಾರೋ, ಅದಕ್ಕೆ ಅಧೀನವಾಗಿದ್ದಾರೋ ಅವರೆಲ್ಲರಿಗೆ ಸಂಪೂರ್ಣ ಸ್ವಸ್ಥತೆ, ಆರೋಗ್ಯ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ, ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಬಡತನ ದರಿದ್ರ ಬಿಡುಗಡೆಯಾಗಲಿ ಎಂಬುದಾಗಿ ಹಾರೈಸುತ್ತಾ, ಶುಭವಾಗಲಿ ಎಂಬುದಾಗಿ ಹಾರೈಸ್ತಾ, ಕರ್ತನೆ ಕೊನೆಗೆ ಬದುಕುತ್ತಿರುವ ಜೀವನದಲ್ಲಿ ಗೌರವ ಮಾನ್ಯತೆಯನ್ನು ಪಡ್ಕೊಂಡು ತೀರಿಕೊಂಡು ಹೋಗಿದ ಮೇಲೂ ಪರದೇಶಿ, ತದನಂತರ 1000 ವರ್ಷದ ಪರಿಪಾಲನೆಯಲ್ಲಿ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಅವರೆಲ್ಲರೂ ಸೇರಲಿ ಎಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಆ ನಿತ್ಯ ಜೀವನದಲ್ಲಿ ಸೇರಲಿ ಎಂಬುದಾಗಿ ಹಾರಿಸ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಎಲ್ಲರಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಕರ್ತನು ನಿಮ್ಮ ಎಲ್ಲ ಸಂಕಲ್ಪಗಳನ್ನು ನೆರವೇರಿಸಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಇದನ್ನು ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ಇವತ್ತು ಜ್ಞಾನೋಕ್ತಿಗಳಿಂದ ಪಡ್ಕೊಂಡಿರ್ತಕ್ಕಂಥ ರಾಜ ಉಪದೇಶಗಳು, ರಾಯಲ್ ಬೈಬಲ್ ಸ್ಟಡಿ, ರಾಯಲ್ ಟೀಚಿಂಗ್ ಫಾರ್ ದ ರಾಯಲ್ ಪೀಪಲ್. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.